ನಮಾಂ ರಕ್ಷತು ಕೇಶವಃ. ಆಚಾರ್ಯ ಮಧ್ವರ ಒಂದು ಸಣ್ಣ ಕೃತಿ ಕೃಷ್ಣಾಮೃತ ಮಹಾರಣಂ. ಅದರಲ್ಲಿ ಭಗವದ್ ಆರಾಧನೆಯ ಬಗ್ಗೆ ಕೆಲವು ಮಾತುಗಳನ್ನು ವೇದವ್ಯಾಸರ ಸಂಪುಟದಿಂದ, ಪುರಾಣ ಸಂಪುಟದಿಂದ ಕಲೆ ಹಾಕಿ ತೋರಿಸ್ತಾರೆ. ಆರಂಭದಲ್ಲಿ ತಿಳಿಬೇಕಾದ್ದು ಅದಕ್ಕೆ ನಾವು ಎಷ್ಟರ ಮಟ್ಟಿಗೆ ಯೋಗ್ಯರು ಅಂತೇಳಿ. ಅಧಿಕಾರಂಬಲಂಚೈವ ಪ್ರತಿಪಾದ್ಯಂಚ ವಸ್ತಿಯತ್ ಸ್ಮೃತ್ವಾ ಪ್ರಾರಭತಃ ಗ್ರಂಥಂ ಕರೋತೀಶೋ ಮಹತ್ಫಲಂ ಅಂತ ಆಚಾರ್ಯ ಮಧ್ವರ ಮಾತು. ವೇದವ್ಯಾಸರು ಹೇಳಿದ್ದನ್ನೇ ಉಲ್ಲೇಖ ಮಾಡೋದು. ಆಚಾರ್ಯ ಮಧ್ವರು ಪ್ರತ್ಯೇಕವಾಗಿ ತನ್ನ ಯಾವುದೇ ವಿಷಯಗಳನ್ನು, ಸಿದ್ಧಾಂತಗಳನ್ನು ಹೇಳಲಿಲ್ಲ. ಎಲ್ಲಿ ವೇದವ್ಯಾಸರು ಹೇಗೆ ಹೇಳಿದ್ದಾರೆ ಅದನ್ನು ತಂದು ಜೋಡಿಸಿ ಅರ್ಥ ಆಗಿಸಿದ್ದಾರೆ, ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮೊದಲ ಶ್ಲೋಕಗಳಲ್ಲಿ, ಅಂದರೆ ಆರಂಭದಲ್ಲಿ ಗ್ರಂಥದ ಪಾಠದಲ್ಲಿ ನಮಗೆ ಅಧಿಕಾರಿ ಯಾರು ಅಂತ ಹೇಳಬೇಕು. ಹೇಳಿದರೆ ನಾವು ಅಧಿಕಾರಿಗಳಲ್ಲವೋ ಅಂತ ಹೇಳಲಿಕ್ಕೆ ಆಗ್ತದೆ. ಅಷ್ಟೇ ಅಲ್ಲದೆ ನಮಗದು ಬೇಡ, ಅದು ಬಿಟ್ಟು ಹೋಗ್ಬೋದು. ಮತ್ತು ಫಲವನ್ನು ಹೇಳಬೇಕು. ಯಾಕೆ ಫಲ ಹೇಳೋದು ಅಂದರೆ ಕೆಲವರಿಗೆ ಆ ಫಲ ಬೇಡ ಅಂತಾದರೆ ಬಿಟ್ಟು ಹೋಗ್ಬೋದು. ಮತ್ತು ವಿಷಯ ಹೇಳಬೇಕು. ವಿಷಯ ಕೆಲವರಿಗೆ ಅದು ಬೇಡ ಆದರೆ ಬಿಟ್ಟು ಹೋಗ್ಬೋದು. ಈ ಅಂಗಡಿಗೆ, ಪುಸ್ತಕದ ಅಂಗಡಿ ಹೋಗ್ತೇವೆ, ಆಗ ಅವನು ಹೇಳ್ತಾನೆ ಇದು ಕಾದಂಬರಿಗಳೆಲ್ಲ ಅಂತ. ನಾವು ಈಚೆ ಬರ್ತೇವೆ ಸೆಲ್ಫಿಗೆ. ನಾವು ಬಂದ ಕಾದಂಬರಿ ತೊಗೊಳ್ಳಿಕ್ಕಲ್ಲ, ನಾವು ಅದಕ್ಕೆ ಅಧಿಕಾರಿಗಳಲ್ಲ. ವಿಷಯ ಹೌದು, ವಸ್ತು ಉಂಟು, ಗ್ರಂಥಾಲಯ ಸರಿ, ಆದರೆ ನಾವು ಅಧಿಕಾರಿಗಳಲ್ಲ. ಈಚೆ ಬರ್ತೇವೆ, ಆಗ ಅವನು ಕೋಶದ ಕಥೆಯನ್ನು ಹೇಳ್ತಾನೆ, ಡಿಕ್ಷನರಿಗಳ ಬಗ್ಗೆ ಎಲ್ಲ ಹೇಳ್ತಾನೆ. ನಮಗೆ ಅದು ಬೇಕು, ನಾವಲ್ಲಿ ಕೂತ್ಕೊಳ್ತೀವಿ. ಅಂದರೆ ನಮಗೆ ಕೋಶ ಕಲೀಲಿಕ್ಕೆ ಉಂಟು ಅಂತ ಅಧಿಕಾರಿಗಳು ನಾವು. ವಿಷಯ ಕೋಶ ಅಂತ ಅರ್ಥ ಆಯಿತು. ಅದರ ಫಲ ನಮಗೆ ಗೊತ್ತುಂಟು, ಕೋಶದಿಂದ ಶಬ್ದಗಳ ರಾಶಿ ನಮಗೆ ಸಿಗ್ತದೆ ಅಂತ. ಹಾಗೆ ಯಾವುದರ ಫಲದ ಬಗ್ಗೆ ಯಾರು ಅಧಿಕಾರಿಗಳು, ಏನು ವಿಷಯ ಎನ್ನುವುದು ಒಂದಕ್ಕೊಂದು ಲಿಂಕ್ ಇರ್ತದೆ, ಸಂಬಂಧ ಇರ್ತದೆ. ಹಾಗಾಗಿ ಮೊದಲಿಗೆ ಆಚಾರ್ಯ ಹೇಳ್ತಾರೆ, ತೊಂದರೆಗೊಳಗಾದವರು ಇದಕ್ಕೆ ಅಧಿಕಾರಿಗಳು. ಅದು ತಾಪತ್ರೇಣ ಸಂತಪ್ತಂ, ಸರಿ ಪೆಟ್ಟು ತಿಂದವರು ಆಗಬೇಕು. ಚೂರು ಚೂರಾದರೂ ಒರೆಸಿಕೊಂಡು ಹೋಗ್ತಾರೆ. ಆದ್ದರಿಂದ ಸಂಬಂಧ ಸಮ್ಯಕ್, ಚೆನ್ನಾಗಿ. ಸ್ವಲ್ಪ ನಿನ್ನೆ ಹೇಳುವಾಗ ಹೇಳಿದ್ದೆ ನಾನು, ಬೀಜಗಳು ಮತ್ತೆ ಮೊಳಕೆ ಒಡೆಯುವುದಿಲ್ಲ ಯಾವಾಗ ಅಂತ ಕೃಷ್ಣ ಹೇಳ್ತಾನೆ. 3 ಪ್ರಕಾರದಲ್ಲಿ ಉಂಟು ಅಂತ. ಒಂದು ಬೆಂದದ್ದು, ಒಂದು ಹುರಿದದ್ದು, ಒಂದು ಗುದ್ದಿದ್ದು ಅಂತ. ಈಗ ಅವಲಕ್ಕಿ ಗುದ್ದುವುದು, ಭತ್ತವನ್ನು ಅವರು ಕುಟ್ಟುವುದು ಕ್ರಮ. ಕುಟ್ಟಿದ್ದು ಎಲ್ಲಿ ಆದರೆ ಮತ್ತೆ ಭತ್ತ ಬೆಳೆ ಆಗಲಿಕ್ಕೆ ಬರ್ತದ? ಬರುವುದಿಲ್ಲ. ಮತ್ತು ಬೆಂದತ್ತು ಅನ್ನವನ್ನು ಯಾರು ಸಹ ಅಡಿಗೆ ಇಡುವುದಿಲ್ಲ. ಮತ್ತು ಹುರಿದತ್ತು, ಅಕ್ಕಿಯನ್ನು ಹುರಿತಾರೆ, ಹಿಂದೆಲ್ಲ ಹುರಿತಿದ್ರು ಹಿಟ್ಟು ಮಾಡಲಿಕ್ಕೆಲ್ಲ. ಭರ್ಜಿತಾಹ ಕೊತಿದಾಹ ಧಾನಾಹ, ಹುರಿದದ್ದು, ಬೆಂದದ್ದು, ಬಡಿದದ್ದು, ಕೊಟ್ಟಿದ್ದು. ಇದು ಯಾವುದು ಪ್ರಾಯ ಬೀಜಾಯ ನೇಷ್ಯತೆ, ಸುಮಾರಾಗಿದ್ದು ಮತ್ತೆ ಮೊಳಕೆ ಹೊಡೆಯುವುದಿಲ್ಲ ಎನ್ನುವುದು ಕ್ರಮ. ತಮಾಷೆ ಮಾಡಿದವರು. ನಮಗೆ ಬೇಕಾದಷ್ಟು ಪೆಟ್ಟು ಸಿಗ್ತದೆ ಇಲ್ಲಿ. ದಾನಾಹ, ನಮಗಿಂತ ದೊಡ್ಡವರು ನಮಗೆ ಕೊಡ್ತಾರೆ. ಆದರೂ ನಾವು ಅಸಡ್ಡೆಯಲ್ಲಿ ಅದು ಹೇಳಿದ್ದಲ್ಲ, ಎಮ್ಮೆಗೆ ಹೊಡೆದಿದ್ದಾರೆ, ಅದು ಮಾತಾಡಲಿಲ್ಲ, ಇನ್ನೊಂದು ಹೊಡೆದಿದ್ದಾನವ. ಆಗ ಅದು ದೀಪಾವಳಿಯಲ್ಲಿ ಎಲ್ಲಿಯೋ ಪಟಾಕಿ ಬಿಟ್ಟಿರಬೇಕು ಅಂತೇಳಿ ಯೋಚನೆ ಮಾಡಿ ಮತ್ತು ಒಂದು ಹೊಡೆದಿದ್ದಾನೆ. ಭಾರಿ ಖುಷಿಯಾಗಿದೆ ಅದಕ್ಕೆ. ಹಾಗೆ ಆಗಬೇಕು, ಪಕ್ಕದಲ್ಲಿದ್ದದ್ದಕ್ಕೆ ಹೊಡೆದದ್ದು ಅಂತ. 4ನೇದು ಹೊಡೆದಾಗ ಆ ಏರು ಹೇಳ್ತದೆ, ಕೋಣೆ ಹೇಳ್ತದೆ, ನನಗೆ ಹೊಡೆದದ್ದು ಕಾಣ್ತದೆ. ಅಷ್ಟೊತ್ತಿನಿಗೆ 5ನೇ ಪೆಟ್ಟು ಬಿದ್ದಾಗ ಹೋಗ್ಲಿಕ್ಕೆ ಉಂಟು ಅಂತ ಶುರು ಮಾಡ್ತದೆ, ಹೋಗುವುದೇ ಇಲ್ಲ. ಹಾಗೆ ಮನುಷ್ಯ ಸಾಮಾನ್ಯವಾಗಿ ಪೆಟ್ಟು ತಿನ್ನದೆ ಸರಿ ಆಗುವುದೇ ಇಲ್ಲ. ಎಷ್ಟೋ ಜನ ತೊಂದರೆ ಪಟ್ಟುಕೊಂಡು ಸಾಯುವುದು, ಹೋಗುವುದು ಕಾಣ್ತದೆ. ಆದರೂ ಅವರು ಹೋಗ್ತಾರೆ, ಇವತ್ತಿಂತಾನೆ ಸ್ವೀಟ, ಮತ್ತೊಂದು ಇನ್ನೊಂದು, ಪರವಾಗಿಲ್ಲ ಹೇಳ್ತಾನೆ. ಹಾಗಾಗಿ ಎಲ್ಲಿ ಅದಕ್ಕೆ ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ ಮತ್ತು ರೋಗ ವೈರಾಗ್ಯ ಎಲ್ಲ ಹೇಳೋದು. ಆಸ್ಪತ್ರೆ ಹೋಗಿದ್ದಾಗ ನಾನು ಎಂಥದ್ದು ಯಾವಾಗಲೂ ಆಸ್ಪತ್ರೆ ಬರಲಿಕ್ಕೆ ಇಲ್ಲ ಹೇಳಿ ಮಲಗ್ತಾನೆ. ಅಲ್ಲಿಂದ ದಿವಸದ ತಕ್ಷಣ ಮತ್ತೆ ಆಸ್ಪತ್ರೆಯಲ್ಲಿ ಇರೋದು ಯಾರಿಗೆ ಹೇಳ್ತಾನೆ? ನಮಗೆ ಫೆಸಿಲಿಟಿ
ಆಸ್ಪತ್ರೆಯವರು ಕೊಡ್ತಾರೆ ಫೆಸಿಲಿಟಿ, ನಿಮಗೆ ಫ್ರೀ ಫೆಸಿಲಿಟಿ ಉಂಟು, ಬನ್ನಿ, 1 ವಾರ ಆದರೆ ಫ್ರೀ ಮಾಡ್ತೇವೆ ಹೇಳಿ 1 ವಾರದವರೆಗೆ ಟ್ರೀಟ್ಮೆಂಟೇ ಕೊಡದೆ ಮತ್ತೆ ಅವರು ಶುರು ಮಾಡ್ತಾರೆ ಟ್ರೀಟ್ಮೆಂಟನ್ನು. 1 ವಾರ ಫ್ರೀ, ಅದು ಫ್ರೀ ಪೀರಿಯಡ್. ಹೀಗಾಗಿ ಮನುಷ್ಯ ಆಸ್ಪತ್ರೆ ಹೋದರೂ ಮತ್ತೆ ಹೋಗ್ತಾನೆ, ಪುರಾಣ ಕೇಳಿದರೂ ಮತ್ತೆ ಪುನಃ ಅದು ಪುರಾಣದಲ್ಲಿ ಎಲ್ಲ ಹೇಳ್ತಾರೆ ಹೇಳಿ ಮತ್ತು ಯಥಾ ಪ್ರಕಾರ ಅನ್ಯಾಯ ಮಾಡ್ತಾನೆ. ಮಸಾಲಕ್ಕೆ ಹೋಗೋದು ನೋಡಿ ಸಹ ಅದು ಅವರಿಗೆ ವರ್ಷ ಆಗಿದೆ, ಸತ್ತಿದ್ದಾರೆ, ನಾವೇನು ಹೋಗುವುದಿಲ್ಲ ಅಂಥೇಳಿ ಗಟ್ಟಿಮುಟ್ಟಿ ಹೇಳ್ತಾರೆ. ಅದನ್ನು ಹೇಳಿದ್ರೆ ತಾಪತ್ರಯೇಣ ಸಂತಪ್ತಮಂತ. ಈ 3 ಪ್ರಕಾರ ಸರ್ಕಾರದಲ್ಲಿ ಚೆನ್ನಾಗಿಯವ ಹುರಿಯಲ್ಪಡ್ತಾನೆ, ಸಮಾಜದಲ್ಲಿ ಸರ್ಕಾರದಲ್ಲಿ ಆಚೆಗೆ ಈಚೆಗೆ ಅತ್ತಿಂದಿತ ಹುರಿಯುವಾಗ ಅತ್ತಿಂದಿತ ಮಾಡ್ತಾರೆ ಬಾಣೆಯಲ್ಲಿ ಬೀಜಗಳನ್ನು. ಹಾಗೆ ಒಮ್ಮೆ ಆಚೆ ಹೋಗೋದು ಮೀಚೆ ಹೋದ್ರೆ ಟಿ ಸಮ ಹೇಳ್ತಾರೆ ಅದಕ್ಕೆ ವಾಕ್ಯ. ಮತ್ತು ಮನೆ ಮಂದಿಯಲ್ಲಿ ಕುಟುಂಬದಲ್ಲಿ ಬೇಯ್ತಾನೆ ಒಳಗಿಂದ, ಅದು ಹೇಳಲಿಕ್ಕಿಲ್ಲ, ಪಾತ್ರೆ ಮುಚ್ಚಿರ್ತದೆ ಬೇಯುವಾಗ. ಅದನ್ನು ತಾಪತ್ರಯೇಣ ಸಂತಪ್ತಂ, ಬೇಯಿಸುವುದು, ಹುರಿಯುವುದು, ಕಡಿಯುವುದು, ಬಡಿಯುವುದು, ಇದು 3ರಿಂದಲವ ಚೆನ್ನಾಗಿ ಪಕ್ವನಾದರೆ ಮೆಲ್ಲ ಇನ್ನು ಬೇಡ ಅಂತ ಶಾಂತಿಗೆ ಬರ್ತಾನೆ. ಸಂತಪ್ತಂ ಎನ್ನುವುದಕ್ಕೆ ಶಾಂತಿ ಹೇಳಿದ್ದವರು. ಪೂರಾ ಬೆಂದವನಿಗೆ, ಪೂರಾ ಕಷ್ಟದಲ್ಲಿದ್ದವನಿಗೆ ಸಮಾಧಾನ ಬೇಕಾಗ್ತದೆ, ಸ್ವಲ್ಪ ಇದ್ದವನಿಗೆ ಬೇಕಾಗಿಯೇ ಇರುವುದಿಲ್ಲ. ಚೂರು ಪೆಟ್ಟದಿಂದವ ಅದು ಮಾಮೂಲಿ ಅಂತ ಹೇಳ್ತಾನೆ. ಮತ್ತು ಹೇಳ್ತಾನೆ ಅವನಿಗೆ ಅದೆಲ್ಲ ರೋಗಗಳೆಲ್ಲ ಮನುಷ್ಯರಿಗೆ ಬಾರದು ಮತ್ತು ಪ್ರಾಣಿಗಳಿಗೆ ಬರುವುದು, ಮರಮಟ್ಟುಗಳಿಗೆ ಹೇಳ್ತಾನೆ. ಅದು ವೇದಾಂತ ಒಳ್ಳೆ ಮಾತಾಡ್ತಾರೆ ಹೊರಗಿನಲ್ಲಿ, ನಮಗೆಂತ ಗೊತ್ತೇ ಆಗೋದಿಲ್ಲ ಅವರು ತಪ್ಪಿಸುವುದು ಹೇಗೆ ಅಂತ ಪಲಾಯನವಾದಿಗಳು. ಅದನ್ನಿಲ್ಲಿ ಆಚಾರ್ಯ ಹೇಳ್ತಾರೆ ತಾಪತ್ರಯೇಣ ಸಂತಪ್ತಂ, ಸಂಪೂರ್ಣವಾಗಿ ಬೆಂದವರಿಗೆ, ಪೆಟ್ಟು ತಿಂದವರಿಗೆ, ನೋವಾದವರಿಗೆ ಇದು ಗ್ರಂಥ ರಚನೆ ಮಾಡಿದ್ದೇನೆ ಅಂತ. ಸಾಮಾನ್ಯರಿಗಲ್ಲ, ಇದು ಸುಮ್ಮನೆ ನೋಡಿಕೊಳ್ಳಿಕ್ಕಲ್ಲ, ಸಮಾ ಅನುಭವಕ್ಕೆ ಬರಬೇಕಾದರೆ ಸರಿಯಾಗಿ ಅವನು ತೊಂದರೆ ಅನುಭವಿಸಿ ತಿದ್ದಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು. ತಾಪತ್ರಯೇಣ ಸಂತಪ್ತಂ ಯದೇತದ್ ಕಲಂ ಜಗತ್ ವಕ್ಷ್ಯಾಮಿ ಶಾಂತಯೇ ಹ್ಯಸ್ಯ ಕೃಷ್ಣಾಮೃತ ಮಾರಣಂ ತೇ ನರಾಃ ಪಶವೋ ಲೋಕೆ ಕಿಂತೇಷಾಂ ಜೀವನೇ ಫಲಂ ಯೈರ್ನ ಲಬ್ಧ ಹರೇರ್ದೀಕ್ಷಾ ನಾರ್ಚಿತೋ ವಾ ಜನಾರ್ದನ. ಆಚಾರ್ಯನೇರ ಕೇಳುತ್ತಾರೆ ಪುರಾಣದ ಗೆರೆಯನ್ನು ವೇದವ್ಯಾಸರದ್ದು ಕೊಟ್ಟು. ಯೈರ್ನ ಲಬ್ಧ ಹರೇರ್ ದೀಕ್ಷಾ, ಯೈಹಿ ಯಾರಿಂದ, ನ ಲಬ್ಧ ಹರೇಹಿ ದೀಕ್ಷಾ, ಹರಿಯ ದೀಕ್ಷೆಯು ಯಾರಿಂದ ಪಡಿಲಿಕ್ಕೆ ಆಗಲಿರಲಿಲ್ಲ, ಅಂದರೆ ಯಾರು ಹರಿಯ ದೀಕ್ಷೆಯನ್ನು ಪಡಿಲಿಲ್ಲ ಎನ್ನುವುದನ್ನು ಹೇಳ್ತಾರೆ. ದೀಕ್ಷೆ ಅಂದ್ರೇನು? ದೀಕ್ಷೆ ಅಂದರೆ 2 ರೀತಿಯಿಂದ ದೀಕ್ಷೆ ಉಂಟು. ಇಲ್ಲಿ ಅಂತ ಹೇಳಿದ್ದು ಇನ್ನೊಂದು ವಾಕ್ಯ ಹೇಳುತ್ತೆ, ನಾ ದೀಕ್ಷಿತ ಪ್ರಕುರ್ವೀತ ವಿಷ್ಣೋರಾರಾಧನ ಕ್ರಿಯಾಂ ಅಂತ. ಇದು ಹಾರಿತ ಸ್ಮೃತಿ. ದೀಕ್ಷೆಗೆ ಒಳಗಾಗದವನು ದೇವರ ಪೂಜೆ ಮಾಡುವಂತಿಲ್ಲ. ಇದು ಬೇಸಿಕ್. ದೀಕ್ಷೆ ಆಗಬೇಕು ಅಂತ, ದೀಕ್ಷಿತನಾಗಬೇಕು. ಅದನ್ನೆಲ್ಲ ಹೇಳಿಲ್ಲ, ಅರ್ಚಿತ ಸಂಸ್ಕೃತ, ಅದನ್ನು ದೀಕ್ಷಿತ ಆಗಬೇಕು. ಸ್ವಯಂ ವ್ಯಕ್ತಿ ಪೂಜೆ ಮಾಡುವವನು ದೀಕ್ಷಿತನಾಗಿದ್ದರೆ ಅವನು ದೇವರ ಪೂಜೆ ಮಾಡಲಿಕ್ಕೆ ಅರ್ಹ. ಅದಕ್ಕೆ ದೀಕ್ಷೆ ಅಂದರೆ ಪಂಚರಾತ್ರಿ 5 ಪ್ರಕಾರದಲ್ಲಿ ಉಂಟು. ತಾಪಃ ಪುಂಡ್ರಂ ತಥಾ ನಾಮ ಮಂತ್ರಂ ಯಾಗಶ್ಚ ಪಂಚಮಃ ಅಂತೇಳಿ ಪಂಚ ಸಂಸ್ಕಾರ ಸಂಗ್ರಹ ಅಂತಲೇ ಅರ್ಥ. ಅದಕ್ಕೆ 5 ಸಂಸ್ಕಾರ ಆಗಲಿಕ್ಕೆ ಉಂಟು. ಮೊದಲಿಗೆ ಅಂತ ಕೇಳಿದರೆ ಬಿಸಿ ಮಾಡುವುದು. ಬಿಸಿ ಮಾಡದಿದ್ದರೆ ಮನುಷ್ಯ ದೀಕ್ಷಿತನಾಗುವುದಿಲ್ಲ. ತಪ್ತ ಮುದ್ರಾಧಾರಣೆ ಅದಾಗಲೇಬೇಕು. ನಾವು ದೇವರ ದೀಕ್ಷೆ ಪಡೆದ ಹಾಗೆ ದೇವರ ಚಕ್ರವನ್ನು, ದೇವರ ಶಂಖವನ್ನು ನಿತ್ಯ ಗೋಪಿಯಲ್ಲಿ ವಾರ್ಷಿಕವಾಗಿ ಬೆಂಕಿಯಲ್ಲಿ ಬಿಸಿ ಮಾಡಿಕೊಂಡು ಅಂತ ಕ್ರಮ. ಅದು ವೈಷ್ಣವ ದೀಕ್ಷೆ. ವಿಷ್ಣುವಿನ ಮುಖ್ಯವಾದ ಲಕ್ಷಣಗಳ, ಆಯುಧಗಳ ಧಾರಣೆ ಮಾಡುವಂಥದ್ದು. ಒಂದು ದುರಿತ ನಿವೃತ್ತಿಗೆ, ಇನ್ನೊಂದು ಬೇಕಾದ್ದು ಬರಲಿಕ್ಕೆ. ಒಂದು ಹೋಗಲಿಕ್ಕೆ, ಒಂದು ಬರಲಿಕ್ಕೆ. ಕೆಟ್ಟದ್ದು ಹೋಗಬೇಕು, ಒಳ್ಳೆಯದಾಗಬೇಕು. ಕೇವಲ ಒಳ್ಳೆಯದಾಗಬೇಕು ಹೇಳಿದರೆ ಆಗೋದಿಲ್ಲ. ಯಾಕೆಂದರೆ ಒಳ್ಳೆಯದಾಗಬೇಕು ಅಂತ ಒಪ್ಪಿದರೆ ಒಳಗಿದ್ದದ್ದು ಕೆಟ್ಟದ್ದು ಮಾಡಿಬಿಡ್ತದೆ. ನಾವು ಒಳ್ಳೆ ಅನ್ನ ಹಾಕಿ ಅಂತೇಳಿ ಪಾತ್ರೆಗೆ ಹಾಕಿಸಿಕೊಂಡ್ರೆ, ಪಾತ್ರೆಯಲ್ಲಿ ಕಲೆ ಇದ್ದರೆ, ಹಳತ್ತಿದ್ದರೆ ಒಳ್ಳೆಯದು ಹಾಕಿದ್ದು ಹಾಳಾಗೋದಿಲ್ವ? ಅದನ್ನು ಒಂದೇ ಆಗೋದಿಲ್ಲ. ಕೊಳೆಯು ಹೋಗಬೇಕು ಅಂತ ಮೊದಲು ಹೇಳಬೇಕು ನಾವು. ಕೊಳೆ ತೊಳೆ
ಮತ್ತು ತುಂಬಿಸುವಂತ. ಅದನ್ನ ದೇವರಲ್ಲಿ ಕೇಳುವಾಗ ಎರಡು ಪ್ರಕಾರದಲ್ಲಿ ಕೇಳಬೇಕು, ಒಂದೇ ಕೇಳಿದರೆ ಆಗುವುದಿಲ್ಲ. ಅದನ್ನ ಚಕ್ರ ಏನು ಮಾಡ್ತದೆ? ತರಿತದೆ, ಹರಿತದೆ, ಎಲ್ಲವನ್ನು ಇಲ್ಲ ಮಾಡ್ತದೆ, ದುರಿತಗಳನ್ನು ದೂರ ಮಾಡ್ತದೆ. ಕೇಳುವುದು ಹೇಗೆ ಉಂಟಲ್ಲಿ? ಸುದರ್ಶನ ಮಹಾಜ್ವಾಲ ಕೋಟಿಸೂರ್ಯ ಸಮಪ್ರಭಾ ಜ್ಞಾನ ಅಂಧಸ್ಯ ಮೇ ನಿತ್ಯ ವಿಷ್ಣುರ್ಮಾರ್ಗ ಪ್ರದರ್ಶಯ ಚಕ್ರಂ ಯುಗಾಂತ ಅನಲ ತಿಗ್ಮನೇಮಿ ಭ್ರಮತ್ ಸಮತ್ನಾತ್ ಭಗವತ್ ಪ್ರಯುಕ್ತಂ ದಂದಗ್ಧಿ ದಂದಗ್ಧಿ ಹರಿ ಸೈನ್ಯಮಾಶು. ಶತ್ರುಗಳ ರಾಶಿಯನ್ನು ಸುಟ್ಟು ಹಾಕುವಂಥದ್ರಲ್ಲಿ ಕೇಳಿಕೆ. ಕಕ್ಷಮ್ಯತ ವಾತಶಕೌತಾಶಃ ಅಂತ, ಕಾಡನ್ನು ಸುಟ್ಟು ಬಿಡುವ ಬೆಂಕಿಯಂತೆ ನಮಗೆ ವೈರಿಗಳು ನಮಗೆ ನಮ್ಮದೇ ಇದ್ದ ವೈರಿಗಳು, ಕಾಮಾದಿಗಳೇ, ಹೊರಗಿನಿಂದ ಯಾರು ವೈರಿಗಳನ್ನು. ಅದನ್ನು ಚಕ್ರ ಏನು ಮಾಡ್ತದೆ ಅಂದರೆ ತರಿತದೆ, ಕಡಿತದೆ, ದೂರ ಮಾಡ್ತದೆ. ಮತ್ತು ಶಂಖ ಏನು ಮಾಡ್ತದೆ? ತಂದು ಕೊಡ್ತದೆ, ಸುಖವನ್ನು ತಂದು ಕೊಡ್ತದೆ. ಲಕ್ಷ್ಮಿ ಸನ್ನಿಧಾನ ಅದರಲ್ಲಿ ಇಬ್ಬರಲ್ಲಿ ಲಕ್ಷ್ಮಿ, ಚಕ್ರ ಮತ್ತು ಶಂಖದಲ್ಲಿ ಇಲ್ಲಿ ಲಕ್ಷ್ಮಿ ಆದರೆ ಅಲ್ಲಿ ದುರ್ಗೆ ಇದ್ದಾಳೆ. ಹೀಗೆ ಬಹಳ ಚಂದವಾಗಿ ದೀಕ್ಷೆ ಆಗಲಿಕ್ಕೆ ಮೊದಲಿಗೆ ತಾಪಃ, ದೇವರ ಆಯುಧಗಳ ಲಕ್ಷಣಗಳನ್ನು ಬಿಸಿ ಮಾಡಿಸಿಕೊಳ್ಬೇಕು. ಬಿಸಿ ಮಾಡುವ, ಹಾಗೆಲ್ಲ ಬಿಸಿ ಮಾಡಿದರೆ ಆಗೋದಿಲ್ಲ. ಅದಕ್ಕೆ ದೀಕ್ಷಾ ಎನ್ನುವುದಕ್ಕೆ ವಿಧಾನ ಉಂಟು. ಇವತ್ತೇನು ಮಾಡ್ತಾರೆ? ತಪ್ತಮುದ್ರಾಧಾರಣೆ ಅಂತ ಒಂದು ದಿನ ಮಾಡ್ತಾರೆ, ನಾಡ್ದು ಮಾಡ್ತಾರೆ. ಮಳೆಗಾಲ ಬಂದಾಗ ಬಿಸಿ ಮಾಡ್ತಾರೆ, ಬೆಂಕಿಯಲ್ಲಿ ಎಲ್ಲರಿಗೂ ಇಟ್ಟುಬಿಡ್ತಾರೆ. ತಪ್ತಮುದ್ರಾಧಾರಣ ಎನ್ನುವ ಒಂದು ಪ್ರೋಸೆಸ್ಸಿಗೆ ಹೇಗೆ ಅದು ಪಂಚ ಸಂಸ್ಕಾರ ಸಂಗ್ರಹ ಪಂಚರಾತ್ರವೇ ಹೇಳಿತು, ತಾಪಃ ಪುಂಡ್ರಂ ಅಂಥೇಳಿ ಅದೇ ಹೇಳಿದ್ದು, ಅದೇ ವಿಷಯವನ್ನು ಕೊಡ್ತದೆ ನಮಗೆ. ರಾಮಾಯಣದಲ್ಲಿ ರಾಮ ಬಂದಿದ್ದಾನೆ, ಸೀತೆಯು ಸಿಗ್ತಾಳೆ. ಹಾಗಾದರೆ ರಾಮಾಯಣ ನಮಗೆ ರಾಮ ಸೀತೆಯರ ಮದುವೆ ಇತ್ಯಾದಿಯನ್ನು ಕೊಡಬೇಕಲ್ಲ, ಕೊಡ್ತದಲ್ಲ ಯಾರೇನು ಅಂತ. ಹಾಗೆ ಪಂಚ ಸಂಸ್ಕಾರ ಸಂಗ್ರಹ ಅದಾಗಲಿ ಅಥವಾ ಪಂಚರಾತ್ರಗಳಾಗಲಿ ಇದರ ಬಗ್ಗೆ ಹೇಳುವಾಗ ಸ್ಪಷ್ಟವಾಗಿ ಪುನರಾಧಾರಣವನ್ನು ಹೇಳ್ತದೆ, ದೀಕ್ಷೆಯನ್ನಾಗಿ ಹೇಗೆ ಅಂತಲೇ ಹೇಳ್ತದೆ. ಇದೆಂದು ಗೊತ್ತುಂಟ, ಅರ್ಧಜರತಿಯ ನ್ಯಾಯ ಅಂತ. ಅವನಿಗೆ ಮೀನು ಸಿಕ್ಕಿತು ತಿನ್ನುವವನಿಗೆ ಬಲೆಯಲ್ಲಿ. ಅದು ನೋಡುವಾಗ ಗರ್ಭಿಣಿ ಮೀನು. ಇವೇನು ಮಾಡಿದ? ಮನೆ ಹೋಗಿ ಹೇಳಿದ, ಇದು ಅರ್ಧಂ ಪಾಕಾಯ ಅರ್ಧಂ ಪ್ರಸವಾಯ, ಮೇಲಿನ ಅರ್ಧವನ್ನು ಕಡೆದು ತಿನ್ನು, ಇವತ್ತು ಊಟಕ್ಕೆ ಬೇಕು ನಮಗೆ. ಮತ್ತೆ ಅರ್ಧ ಉಂಟಲ್ಲ ಕೆಳಗಿನದ್ದು, ಅದನ್ನು ಇಡು, ಯಾಕೆ ಅದು ಹೇರಲಿಕ್ಕೆ ಬೇಕು. ಆಗ್ತದ ಹಾಗೆ? ಅವನದು ಹೆರುವುದನ್ನು ಕಾಯ್ತಾನೆ, ಅದರಲ್ಲಿ ಮತ್ತೆ ತಿನ್ನುವ ಅಂತ. ತಿನ್ನಲಿಕ್ಕೂ ಈಗ ಇಷ್ಟಪಡ್ತಾನೆ. ಇದು ಆಗುವಂಥದ್ದಲ್ಲ, ಇದು ಅರ್ಧಚರತಿಯ ನ್ಯಾಯ ಅಂತ ಹೇಳ್ತಾರೆ ಇದಕ್ಕೆ. ಹಾಗೆ ರಾಮಾಯಣವನ್ನು ನಾವು ಕೇಳಿದ್ದೇವೆ, ಆದರೆ ರಾಮಾಯಣವನ್ನು ಓದುವುದಿಲ್ಲ. ಮತ್ತು ನಾವೇ ಹೇಳೋದು ರಾಮನಿಗೆ ಭಾರಿ ಕಷ್ಟ ಉಂಟ್ರಿ, ಅವನು ದೇವರಲ್ಲ, ಯಾಕೆಂದ್ರೆ ಸೀತೆಯಿಂದ ಆಳ್ತಾ ಇದ್ದ, ನೀವು ಸುಮ್ಮನೆ ಅವನಿಗೆ ದೇವರು ಅಂತ ಹೇಳೋದು. ಮರ್ಯಾದ ಪುರುಷತ್ವ ದೇವರಲ್ಲ ಅಂತವರು ಹೇಳಿದ್ದು ಎಲ್ಲಿಂದ? ರಾಮಾಯಣದಲ್ಲಿ ದೇವರು ರಾಮೋ ವಿಷ್ಣು ಅಂತ ಉಂಟಲ್ಲ, ಎಂತ ಮಾಡುವ? ಅದು ನೋಡಲಿಲ್ಲ ಅವರು. ಅದನ್ನು ಅರ್ಧಜರತಿ ಆಯಿತು, ಒಂದು ತಗೊಂಡ್ರು, ಒಂದು ಬಿಟ್ಟರು. ಪೂರ್ಣ ಓದಿಕೊಂಡ್ರೆ ಅರ್ಥ ಆಗ್ತದೆ. ಹಾಗೆ ಬಹಳ ಚಂದವಾಗಿ ದೇವರು ಕೈಯಲ್ಲಿ ಹಿಡಿದಿರತಕ್ಕಂಥ ಆಯುಧಗಳು ಚಕ್ರ ಮತ್ತು ಶಂಖ, ಅದು ನಮಗೆ ದುರಿತಗಳನ್ನು ದೂರ ಮಾಡಿ ಸಂಪತ್ತನ್ನು ಕೊಡಬೇಕು. ಒಂದು ತೆಗೆದು ಒಂದು ಹಾಕೋದು, ಪಾತ್ರೆ ತೊಳೆದು ಹಾಲು ತುಂಬಿಸುವುದು. ಆದ್ದರಿಂದ ಚಕ್ರಶಂಖದ ಧಾರಣೆಯನ್ನು ಮಾಡಬೇಕು ಮುದ್ರಾಧಾರಣದ ಮೂಲಕ. ಮುದ್ರಾಧಾರಣೆ ಮಾಡಿಕೊಳ್ಳಲಿಕ್ಕೆ ಹೇಗೆ ಅಂತ ಪ್ರಯೋಗವನ್ನು ಪಂಚರಾತ್ರವೇ ಹೇಳಿದೆ. ಎಲ್ಲಿ ದೀಕ್ಷೆಯನ್ನು ಹೇಳ್ತದೆ ಅಲ್ಲಿಯೇ. ಆಗ ಏಕಾದಶಿ ಮಾಡಲಿಕ್ಕೆ ಹೇಳೋದಿಲ್ಲ. ಏಕಾದಶಿ ಹೋಮ ಮಾಡಲಿಕ್ಕೆ ಬರುವುದಿಲ್ಲ, ಗೊತ್ತುಂಟದಕ್ಕೆ. ನಾವೀಗ ಅದನ್ನೇ ತಪ್ಪು ಮಾಡೋದು. ಎಲ್ಲ ಮಠದಲ್ಲಿ ಎಲ್ಲ ಕಡೆಯಲ್ಲಿ ಏಕಾದಶಿಯನ್ನೇ ಹೋಮ ಮಾಡಿ ಬೆಂಕಿಯಲ್ಲಿ ಬಿಸಿ ಮಾಡಿ ಜನರಿಗೆ ಮುಟ್ಟಿಸುವುದು. ನಿಜವಾಗಿ ಹಾಗೂ ಇಲ್ಲ. ಬೆಂಕಿಯನ್ನು ಬಿಸಿ ಮಾಡಿದ ನಂತರ, ಅಲ್ಲಿ ಬೆಂಕಿಯನ್ನು ಉಪಯೋಗಿಸಿದ ನಂತರ ಅದು ಅಲ್ಲೇ ಇರಲಿಕ್ಕೆ, ಹೊತ್ಕೊಂಡು ಹೋಗಲಿಕ್ಕಿಲ್ಲ. ಇವತ್ತು ಕುಂಡದಲ್ಲಿ ಸುದರ್ಶನ ಹೋಮ ಮಾಡಿ, ಸುದರ್ಶನ ಹೋಮ ಅಂತ ಹೇಳ್ತಾರೆ ಮಾಡಿದರೆ, ಸುದರ್ಶನ ಹೋಮ ಅಲ್ಲ ಅದು, ಚಕ್ರಧಾರಣ ಹೋಮ ಅಥವಾ ಹೇತಿ ಧಾರಣ ಹೋಮ ಅದು. ಅದನ್ನು ಹೇಳದ ಬದಲಿಗೆ
ಸುದರ್ಶನ ಹೇಳಿದ ಅದು ರಕ್ಷೆಗೆ ಮಾಡುವಂಥದ್ದು, ಅದನ್ನೇ ಮಾಡೋದವರು ಇವತ್ತು. ಅಲ್ಲೇ ಕಾಯಿಸು, ಅದು ಕಾಯಿಸಿ ಹೊರಗುಡುಗ್ಲಿಕ್ಕೂ ಇಲ್ಲ ಇದ್ದಲ್ಲಿ. ಇದೆಲ್ಲ ಬಹಳಷ್ಟು ವಿಷಯಗಳನ್ನು ನಾನು ಪುನರ್ಧಾರಣೆಯಲ್ಲಿ ಬರೆದಿದ್ದೇನೆ ಸಂಧ್ಯಾ ಸಮೀಕ್ಷೆಯಲ್ಲಿ. ಅದನ್ನು ತಾಪಹ ಅಂತ ಹೇಳುವಾಗಲೇ, ಮುದ್ರೆಯನ್ನು ಧರಿಸಬೇಕು ಹೇಳುವಾಗಲೇ, ಪಂಚರಾತ್ರವೇ ಹೇಳಿಕೆಯನ್ನು ಕೊಟ್ಟಲ್ಲಿಗೆ ಎರಡು ಪವಿತ್ರವನ್ನು, ಎರಡು ವಿಶೇಷವಾದಂತಹ ಸಾಧನವನ್ನು, ಚಕ್ರ ಮತ್ತು ಶಂಖವನ್ನು ಆತ ಧಾರಣೆ ಮಾಡಲಿಕ್ಕೆ ಉಂಟು. ತಾಪಹ. ಮತ್ತೊಂದು ಯಾವುದು? ಸಂಸ್ಕಾರ ಪುಂಡ್ರ ದೀಕ್ಷೆಯಲ್ಲಿ. ಇದೆಲ್ಲ ಬಾಹ್ಯ. ಊರ್ಧ್ವ ಪುಂಡ್ರ ಅದು ಯಾಕೆ ತೀರ್ಯಕ್ಕೆ ಪುಂಡ್ರ ಹಾಕಬಾರ್ದು? ಅಡ್ಡ ಯಾಕೆ ಹಾಕಬೇಕು? ಇದು ಜಾಗ ಲಾಯ್ಕೆ ಉಂಟಲ್ಲ, ಅಡ್ಡ ಹಾಕಿಬಿಡು. ಕೇಳ್ತಾರೆ ಜನ, ಉಳಿದವರು ಹೇಳ್ತಾರೆ ತಿರಿಯಕ್ಕೆ ಪುಂಡ್ರ ಹಾಕಲಿಕ್ಕೆ ಉಂಟು, ಹಾಕಬೇಕು ಅಂತ. ಆದರೆ ಮನುಷ್ಯನ ಸ್ಟ್ರಕ್ಚರ್ ಎಂತ ಉಂಟು? ಅಡ್ಡಕ್ಕುಂಟ ಮೇಲಕ್ಕುಂಟ? ನಿಜವಾಗಿ ನಮ್ಮದು ಗ್ಲ್ಯಾಂಡ್ಸ್ಗಳೆಲ್ಲ ಇವೆ, ಚಕ್ರಗಳೆಲ್ಲ ಇವೆ, ಅದರ ಬಾಡಿಗೆ ಇದೆ. ಅದರ ಶಕ್ತಿಯನ್ನು ಮೇಲ್ಮುಖಗೊಳಿಸಬೇಕು. ನಾವು ಧ್ಯಾನ ಮಾಡಿಕೊಳ್ಳುವ ಮೂಲಕ ಬ್ರಹ್ಮರಂಧ್ರದಿಂದ ಜೀವ ಹೋಗಬೇಕಲ್ಲ. ಉದ್ಯಾನಂತೆ ಪುರುಷ ನಾಮಯಾನಂ ಅಂತ ಶ್ರುತಿ. ನೀನು ಮೇಲಕ್ಕೆ ಹೋಗಬೇಕು, ಉದ್ಧಾರನ ಆಗಬೇಕು, ಕೆಳಗಿಳಿಯುವುದಲ್ಲ. ಹಾಗಾಗಿ ನಾವು ಪುಂಡಧಾರಣೆ ಮಾಡುವಾಗ ಊರ್ಜೆಯನ್ನು, ಶಕ್ತಿಯನ್ನು ಮೇಲಕ್ಕೆ ಕಳಿಸ್ತೇವೆ. ಅಡ್ಡ ಹಾಕಿದವರದ್ದು ಅಡ್ಡ ಆಗ್ತದೆ, ಅವರ ಶಕ್ತಿ ಮೇಲ್ಮುಖವಾಗಿರುವುದಿಲ್ಲ. ಆದ್ದರಿಂದಲೇ ಪ್ರಾಣಿಗಳು ಅಡ್ಡ ಆಡ್ತಾ ಇರ್ತವೆ. ಮನುಷ್ಯರು ನೇರ ಇರ್ತಾರೆ, ಅವರು ಅಡ್ಡ ಆಗುವುದಿಲ್ಲ, ಸ್ಟ್ರೈಟ್ ಇರ್ತಾರೆ. ಅವರ ಊಟದ ಕ್ರಮ ನೋಡಿ, ಮರಗಳದ್ದು ಅಥವಾ ಪ್ರಾಣಿಗಳದ್ದು. ಬೇರಿನಲ್ಲಿ ಊಟ ಮಾಡಿದೆ, ನೀರು ಕುಡಿತದೆ, ಮೇಲಕ್ಕೆ ಹೋಗ್ತದೆ. ಬಾಲದಲ್ಲಿ ತಿಂದದ್ದು ಬೆಳೀತದೆ, ಬಾಯಿವರೆಗೆ ಹೋಗ್ತದೆ. ಪ್ರಾಣಿಗಳ ಆಹಾರ ಸರಬರಾಜು ಕ್ರಮ ಅಡ್ಡ. ಮರಗಳದ್ದು ಮೇಲೆ, ಬೇರಿನಲ್ಲಿ ತಿನ್ನುವುದು, ಮೇಲೆ ಹಣ್ಣು ಹಾಕುವುದು. ಪ್ರಾಣಿಗಳದ್ದು ಬಾಯಲ್ಲಿ ತಿನ್ನುವುದು, ಬಾಲದವರೆಗೆ ಬೆಳೆಯುವುದು. ಮನುಷ್ಯರದ್ದು ತಿನ್ನುವುದು ಎಲ್ಲಿ? ಬಾಯಲ್ಲಿ. ಹೋಗುವುದೆಲ್ಲಿಗೆ? ಕೆಳಗೆ. ಅದಕ್ಕೆ ಭವಿಷ್ಯ ಕೆಳಗೆ ಹೋಗ್ತಾರೆ, ಮೇಲಕ್ಕೆ ಹೋಗ್ಬೇಕು ಹೇಳಿ ಊರ್ದು ಪುಂಡ್ರವನು ಆಗೋದು, ಅವನ ಶಕ್ತಿಯನ್ನು ಮೇಲ್ಮುಖ ಕಳಿಸುವುದು. ಅಡ್ಡ ಹಾಕಿದರೆ ಅವನು ಪ್ರಾಣಿಯಾಗಿ ಅಡ್ಡ ತಿರುಗ್ತಾನಷ್ಟೆ. ಅದನ್ನು ಇಲ್ಲಿ ವೈದ್ಯರವರು ತೇ ನರಾಹ ಪಶುಭಿ ತುಲ್ಯಾಹ ಅಂತ. ಪಶವೋ ಲೋಕಿ ತೇ ನರಾಹ ಪಶವೋ ಲೋಕಿ ಕಿಂ ತೇಷಾಂ ಜೀವನೇ ಫಲಂ ಯೈರ್ ನಲಬ್ಧಾರೇರ್ ದೀಕ್ಷೆ. ಮನುಷ್ಯ ದೀಕ್ಷೆ ಪಡೆಯದೇ ಹೋದರೆ ಅವನು ಯಾವ ಪ್ರಕಾರದಲ್ಲಿ ಉದ್ಧಾರನಾಗುವುದಿಲ್ಲ. ಅದಕ್ಕೆ ಬ್ರಹ್ಮವೈವರ್ತ ಒಂದು ಮಾತು ಹೇಳ್ತದೆ ಭಾಳ ಚಂದವಾಗಿ. ದೀಕ್ಷಾ ಮಾತ್ರೇಣ ಕೃಷ್ಣಸ್ಯ ನರಾಹ ಮೋಕ್ಷ ಮೃಜಂದಿತೆ. ಕೃಷ್ಣನ ದೀಕ್ಷೆಯನ್ನು ಪಡೆದರೆ ಸಾಕು, ಮನುಷ್ಯ ಉತ್ತಮ ಲೋಕಕ್ಕೆ ಸೇರ್ತಾನೆ. ಹಾಗಿರುವಾಗ ಕಿಂ ಪುನಃ ಯೇ ಸದಾ ಭಕ್ತಿಯ ಪೂಜಯಿಷ್ಯಂತಿ ಅಚ್ಯುತಂ ಪೂಜೆಯಂತೆ ಅಚ್ಯುತಂ ದ್ವಿಜಾ. ದಿನನಿತ್ಯ ಒಳ್ಳೆ ರೀತಿಯಿಂದ ಭಕ್ತಿಯಿಂದ ಯಾರಾದರೂ ಅಚ್ಯುತನನ್ನು, ಕೊರತೆ ಇಲ್ಲದವನನ್ನು ಪೂಜೆ ಮಾಡಿದರೆ ಅದು ದೊಡ್ಡ ಸಂಗತಿ. ದೀಕ್ಷಾ ಮಾತ್ರೇಣ ಕೃಷ್ಣಸ್ಯ, ಕೃಷ್ಣನ ದೀಕ್ಷೆಯನ್ನು ಪಡೆಯುವುದರಿಂದಲೇ, ಕೃಷ್ಣ ಮಂತ್ರವನ್ನು ಹೇಳ್ತೇನೆ, ಕೃಷ್ಣ ದರ್ಶನ ಮಾಡ್ತೇನೆ, ಕೃಷ್ಣ ಚಿಂತನೆ ನಡೆಸ್ತೇನೆ, ಕೃಷ್ಣನ ಉಪದೇಶಗಳನ್ನು ಕೇಳುತ್ತೇನೆ, ಈ ರೀತಿಯಾಗಿ ಕೃಷ್ಣ ಕೇಂದ್ರಿತವಾಗಿ ನಾವು ದೀಕ್ಷೆಯನ್ನು ಪಡೆದರೆ ದೀಕ್ಷಾ ಮಾತ್ರೇಣ ಕೃಷ್ಣಸ್ಯ ನರಾಹ ಮೋಕ್ಷಂ ರಜಂತಿ. ಅವರ ಮೋಕ್ಷಕ್ಕೆ, ವೈಕುಂಠಕ್ಕೆ, ದೇವರ ಮಂದಿರಕ್ಕೆ, ಕೃಷ್ಣನ ತಾಣಕ್ಕೆ ಸೇರ್ತಾರೆ. ಕಿಂ ಪುನಃ ಯೇ ಸದಾ ಭಕ್ತಿಯ ಪೂಜೆಯಂತೆ. ಯಾರು ಮತ್ತೆ ದಿನಾ ಕೃಷ್ಣ ಪೂಜೆ ಮಾಡ್ತಾರೋ ಅದು ಎಲ್ಲಿಯವರೆಗೆ? ಸದಾ ಭಕ್ತಿಯ
ಪ್ರತಿನಿತ್ಯ ಪ್ರೀತಿಯಿಂದ ಪೂಜೆಯಂತೆ ಅಚ್ಯುತಂ, ಯಾವುದಕ್ಕೂ ಕೊರತೆ ಇಲ್ಲದ ಭಗವಂತನ ಪೂಜೆ ಮಾಡುವುದರಿಂದ ಅವರು ಸಹ ಯಾವುದೇ ಕೊರತೆ ಇಲ್ಲದ ಸಂಪತ್ತನ್ನು ಪಡಿತಾರೆ. ಅದಿದ್ದು ಬ್ರಹ್ಮವೈವರ್ತ ಹೇಳ್ತಕ್ಕಂಥ ದೀಕ್ಷೆಯ ಮಾತುಗಳು. ಕೃಷ್ಣ ದೀಕ್ಷೆಯನ್ನು ಪಡಿಬೇಕು ಪ್ರತಿಯೊಬ್ಬರು, ಆಗ ಮಾತ್ರವೇ ಇಲ್ಲಿ ಆಚಾರದ ನ ಲಬ್ಧಾರೆ ದೀಕ್ಷಾ, ಯಾರು ದೀಕ್ಷೆಯನ್ನು ಪಡೆಯುವುದಿಲ್ಲ ಅಂಥವರಿಗೆ ವಿಶೇಷವಾದಂತಹ ಯಾವುದೇ ಸವಲತ್ತುಗಳು ಇಲ್ಲ. ನಾದೀಕ್ಷಿತ ಪ್ರಕೃವೀತ ವಿಷ್ಣುವರ ಆರಾಧನಂ ಹೇಳಿ ಆಯಿತು. ವಿಷ್ಣುವರ ಆರಾಧನಾ ಕ್ರಿಯಂ, ದೀಕ್ಷೆ ಪಡೆಯದೆ ಯಾವುದೇ ಕೃಷ್ಣನ ಆರಾಧನೆ ಮಾಡುವಾಗಿಲ್ಲ, ದೀಕ್ಷಿತನಾಗಲೇಬೇಕು. ಆದ್ದರಿಂದ ಆಚಾರ್ಯದನ್ನು ಮೊದಲು ಹೇಳಿತು, ದೀಕ್ಷಿತನಾದವನಿಗೆ ವಿಶೇಷವಾದ ಸವಲತ್ತು ಇದೆ, ದೀಕ್ಷಿತನಾಗದೇ ಇದ್ದವನಿಗೆ ಯಾವ ದೇವರ ಪೂಜೆಯಲ್ಲಿಯೂ ಪ್ರವೇಶ ಇಲ್ಲ. ಅದಕ್ಕೆ ದೀಕ್ಷೆಗೆ ಬೇಕಾದ ಮೊದಲ ಸಂಸ್ಕಾರ ತಾಪಃ, ಆನಂತರ ಪುಂಡ್ರಂ. ವಿಷ್ಣು ಚಿಂತನೆಯಲ್ಲಿ ನಮಗೆ ಉದ್ದನೆ ಮೇಲಕ್ಕೆ ಹಾಕುವಂಥದ್ದು ಎಲ್ಲರಿಗೂ ಗೊತ್ತುಂಟು. ಆನಂತರ ನಾಮ, ಹೆಸರಿಡುವಾಗ ಕೃಷ್ಣದಾಸ ಎಲ್ಲ ಎರಡು ಹೆಸರಿಡಬೇಕು. ಅದು ದಾಸ್ ಫ್ಯಾಮಿಲಿಯಲ್ಲೆಲ್ಲ ಇತ್ತಂತೆ, ಎಲ್ಲ ದಾಸ ಕೊಟ್ಟಿದ್ದಾರೆ. ನಾರಾಯಣ ದಾಸ, ವಿಜಯದಾಸ, ಬಲರಾಮ ದಾಸ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಕೆಲವರಿದ್ದಾರೆ, ಕೆಲವರಿಲ್ಲ. ಮೈಸೂರು ದಾಸ್ ಪ್ಯಾರಡೈಸಲ್ಲಿ ಕೊನೆಗೆ ನಾವು ಹೇಳೋದು, ತಮಾಷೆ ಮಾಡೋದು, ಅದು ಒಬ್ಬ ಇದ್ದಾನಲ್ಲ ಭಾರಿ ಜೋರು ಕವಿ, ಅವನ ಹೆಸರೆಂತ, ಫೇಮಸ್ ಕವಿ ಕಾಳಿದಾಸ. ಅವನ ಹೆಸರೆಂತ ಕೇಳೋದು ನಾವು, ಕಾಳಿದಾಸ ಮಾರಾಯ. ಹೌದ್ರಿ, ಬಲರಾಮ ದಾಸ, ಬಲಭೀಮ್ ದಾಸ, ವಿಜಯದಾಸ ಇದ್ದಾಗ ಒಂದು ಹೇಳಿ ದಾಸ ಅಂತ. ಇಲ್ಲ, ಖಾಲಿ ಹೇಳಿದ್ದಲ್ಲ, ಅಂದರೆ ಹೆಸರೆಲ್ಲ ಕೊಟ್ಟು ಖಾಲಿ ಆಗಿದೆ ಅಂತೆ, ಕಾಳಿದಾಸ. ನಿಜವಾಗಿ ಅವನು ಕಾಳಿದಾಸ ಹೇಳೋದಾಗಿ ಅಷ್ಟು. ಅಂದರೆ ದೀಕ್ಷಿತನಾಗುವಲ್ಲಿ ಮೂರನೇ ಫೆಸಿಲಿಟಿ, ಮೂರನೇ ವಿಷಯಾಂಶ ಕೇಳಿದರೆ ಅವನು ದೇವರ ಹೆಸರನ್ನು ಇಟ್ಕೊಳ್ಬೇಕು. ವಿಷ್ಣುದಾಸ, ಉಪೇಂದ್ರದಾಸ ಹೀಗೆಲ್ಲ ಹೇಳಬೇಕು. ಕನಕದಾಸ, ದುಡ್ಡಿನದ್ದೇ ದಾಸವ, ಕನಕ ಚಿನ್ನ, ಈ ರೇಟ್ ಒಳ್ಳೆಯದಾಗಿದೆ. ಅಂದರೆ ಕನಕ ಭಗವಂತ ಅಂತ ಅರ್ಥ ಮಾಡಬೇಕು. ಬೇಕಾದ್ರೆ ಒಟ್ಟು ದಾಸ ಶಬ್ದ ಬರಬೇಕು. ನಾಮದ ಕಥೆ ಅದು, ದೇವರ ಅಡಿಯಾಳಿ ಎನ್ನುವುದು ಅರ್ಥ ಆಗಬೇಕು. ಇದು ದೀಕ್ಷೆಯಲ್ಲಿ ಬಂದದ್ದು, ದೀಕ್ಷೆಯಲ್ಲಿ ಹೇಳಿದ ವಿಷಯಗಳದು. ಆ ಪ್ರಕಾರದಲ್ಲಿ ನಾಮ ಅಲ್ಲ, ಇದು ಮುದ್ರಾಧಾರಣೆ, ಆನಂತರ ಊರ್ಧ್ವ ಪುಂಡ್ರ ಧಾರಣೆ, ತಪ್ತಃ ತಾಪಃ ಪುಂಡ್ರಂ, ಆನಂತರ ವಿಶೇಷವಾಗಿ ದೇವರ ನಾಮ ಹೆಸರಿಟ್ಟುಕೊಳ್ಳುವಂಥದ್ದು. ಮತ್ತು ಅವನ ಜಪ, ಕೃಷ್ಣ ಜಪ ಮಾಡಬೇಕು. ಇಲ್ಲಾದರೆ ನಾ ದೀಕ್ಷಿತ ಪ್ರಗರ್ವೀತ ವಿಷ್ಣುರಾಧ, ಕೃಷ್ಣರ ಪೂಜೆ ಮಾಡಲಿಕ್ಕೆ ಅವನಿಗೆ ಹಕ್ಕಿಲ್ಲ. ಅದನ್ನು ಕ್ರಮಬದ್ಧವಾಗಿ ಅವನು ಗುರುಪದೇಶದಿಂದ ಪಡೆಯಬೇಕು. ಕೊನೆಗೆ ಆಗ ಹೋಮ ಹವನದಲ್ಲಿಯೂ ದೇವರನ್ನು ಉಪಾಸನೆ ಮಾಡೋದು. ಹೀಗೆ 5 ಸಂಸ್ಕಾರಗಳು ಇರಬೇಕು. ಅದರಲ್ಲಿ ಆಚಾರ್ಯ ಒಂದಿಟ್ಕೊಂಡ್ರು, ಒಂದನ್ನು ಹೇಳಿದೆ ಅಲ್ಲಿ ಪುರಾಣದಿಗೆ, ಅಲ್ಲಿಂದ ಶುರು ಮಾಡಿದ್ದಾರೆ ಅವರು. ಯೈರ್ನ ದೀಕ್ಷಾ, ಯಾರು ದೀಕ್ಷೆಯನ್ನು ಪಡೀಲಿಲ್ಲ, ಯೈರ್ನ ದೀಕ್ಷಾ ಅಲ್ಲ, ಯೈರ್ನ ಲಬ್ಧ ಹರೇಹೇ ದೀಕ್ಷಾ, ಯಾರ್ಯಾರೋ ದೀಕ್ಷೆ ಪಡೀತಿಲ್ಲ, ಹರಿಯ ದೀಕ್ಷೆ ಆಗಿವೆ. ಇನ್ನು ಯಾರದ್ದೋ ಇತರ ದೇವತೆಗಳದ್ದು ಅವನು ದಾಸನಾಗಿ ಬಂದರು ದೀಕ್ಷೆ ಪಡೆದರೆ ಅವನಿಗೆ ಆಗುವುದಿಲ್ಲ. ಏನ ಲಬ್ಧ ಹರೇರ್ ದೀಕ್ಷಾ ನಾರ್ಚಿತೋವ, ಅದು ಮತ್ತೆ ನೋಡುವ. ಏನ ಲಬ್ಧ ಹರೇರ್ ದೀಕ್ಷಾ, ದೀಕ್ಷೆ ಇಲ್ಲದೇ ಇದ್ದವನು ತೇ ನರಹ ಪಶುವರೋಕೆ, ಅವರು ಮನುಷ್ಯರೇ ಅಲ್ಲ, ಅವರು ಪಶುಗಳು. ತೇ ನರಹ ಪಶವೋ ಲೋಕೆ, ಇಡೀ ಲೋಕದಲ್ಲಿ ನಮಗೆ ಅವರು ಪ್ರಾಣಿಗಳಂತೆ. ಪ್ರಯೋಜನ ಏನು? ಪ್ರಾಣಿಗಳಿಗೆ ಎಂಥದ್ದು ಇಲ್ವಾ? ಉಂಟು. ಎಂಥದ್ದು? ದಿನ ಊಟ ಮಾಡ್ತಾವೆ, ಎಲ್ಲೆಲ್ಲಿಯೂ ಹೋಗ್ತಾವೆ, ದಿನ ಮಲಗ್ತಾವೆ, ಎಲ್ಲಿಯೂ ಮಲಗ್ತಾವೆ. ಇನ್ನು ಅವುಗಳಿಗೂ ಮರಿ, ಸಂತಾನ, ಮನೆ ಮಂದಿ ಎಲ್ಲ ಇರ್ತದೆ, ಎಲ್ಲೇ ಇರ್ತದೆ. ಮತ್ತು ಯಾರಾದರೂ ಏನಾದರೂ ಶಬ್ದ ಮಾಡಿದರೆ ಓಡ್ತದೆ, ನಾವು ಬಂದರೆ ನೋಡ್ತದೆ, ನೋಡುವುದಿಲ್ಲ ಓಡ್ತದೆ, ಹೆದರುತ್ತದೆ, ಅಡಗಿ ಕೂತ್ಕೊಳ್ತದೆ. ಇದೆಲ್ಲ ಪ್ರಾಣಿಗಳ ಲಕ್ಷಣ. ಇಲ್ಲ ಬೆದರಿಸ್ತದೆ ಕೆಲವೊಮ್ಮೆ ಮನುಷ್ಯನ ನೋಡಿ. ಆನೆ ಮುಂತಾದ್ದೆಲ್ಲ ಹಾಗೆ
ಮನುಷ್ಯ ಹೆದರ್ತಾನೆ, ದೊಡ್ಡ ಗಾತ್ರ ನೋಡಿ ಸಿಂಹಹುಲಿಯಿಂದ. ಹೀಗಾಗಿ ಮನುಷ್ಯ ಬಹಳಷ್ಟು ಸೋಲ್ತಾನೆ. ಏನ ಲಬ್ಧ ಅರೇರ್ ದೀಕ್ಷಾ, ಅವನು ಪಶುಗಳಾಗಿ ಇರ್ತಾನೆ. ಪಶುಗಳಿಗೆ ಆಹಾರ ಕಾಮನ್, ತಿಂತದೆ. ತಿನ್ನದಿರುವಂಥ ಪಶು ಅಂತ ಇರ್ತದೆ, ಎಲ್ಲಿ ಪ್ಯಾಟ್ಟು ತಿಂದರೂ ಓಡ್ತದೆ ತಿನ್ನಲಿಕ್ಕೆ. ಅಂಗಡಿಯ ಹೊಡಿತಾನೆ, ಆದರೂ ಹತ್ತಿರ ಬರ್ತದೆ, ಯಾರಾದರೂ ಬಂದ ತಕ್ಷಣ ಏನಾದರೂ ಸಿಗ್ತದೇನೋ ಅಂತ. ನಿದ್ದೆ ಗಮ್ಮತ್ತು ಮಾಡ್ತದೆ ಪ್ರಾಣಿಗಳು. ಅವುಗಳಿಗೆ ಸೂರ್ಯ ಕಂದಿದ ತಕ್ಷಣ ಬಲ್ಬು ಇನ್ವೇಷನ್ ಎಲ್ಲ ಮಾಡಿಕೊಳ್ಳಿಲ್ಲ, ಆದ್ದರಿಂದ ಅವುಗಳಲ್ಲಿ ಬ್ರೈಟ್ನೆಸ್ ಇಲ್ಲ. ಅನ್ನ ಕತ್ತಲಾದ ತಕ್ಷಣ ಅವುಗಳು ಗೂಡು ಸೇರ್ತವೆ. ಆಹಾರ ಕಾಮನ್, ನಿದ್ರೆ ಕಾಮನ್. ಮನುಷ್ಯನಿಗೂ ಮಾಮೂಲಿ, ದೊಡ್ಡ ಮನೆ ಮಲಗಿದ್ದಾನೆ, ಬೇಕಾದಷ್ಟು ತಗೊಂಡಿದ್ದಾನೆ, ಆದರೆ ಏನು ಪ್ರಯೋಜನ ಇಲ್ಲ, ಎಲ್ಲಿಯೂ ಬಿದ್ದುಕೊಳ್ತಾನೆ. ಆಹಾರ, ನಿದ್ರೆ, ಅಭಯ. ಅಭಯ ಅಂದರೆ ಶೆಲ್ಟರ್ ಅಥವಾ ಭಯ, ಹೆದರುತ್ತು. ಪ್ರಾಣಿಗಳು ಅಷ್ಟೇ, ಹೆದರುತ್ತವೆ, ಗೂಡು ಕಟ್ತವೆ, ಅಡಗಿದು ಕೂತ್ಕೊಳ್ತವೆ. ಮನುಷ್ಯನೂ ಅಷ್ಟೇ, ಇನ್ನು ಮರಿ ಮಕ್ಕಳು ಸಂತಾನ ಮಾಡ್ತವೆ. ಮನುಷ್ಯನೂ ಅಷ್ಟೇ, ಪ್ರಯೋಜನ ಏನಾಯಿತು? ಪಶುಗಳಾಗೆ ಆಯಿತು. ಕಿಂತೇಷಾಂ ಜೀವನೇ ಫಲಂ. ಮನುಷ್ಯರಿಗೆ ಪ್ರತ್ಯೇಕವಾಗಿ ಲಾಭ ಏನಾಯಿತು? ಪ್ರಾಣಿಗಳಾಗಿ ಆಗಿಬಿಟ್ಟ. ತಿಂತಾನೆ ಹೇಳಿದ ತಕ್ಷಣ ತಿಂತಾನೆ. ಅದು ಬೀದಿ ನಾಯಿ ತಿನ್ನೋದಿಲ್ವ ಕೇಳ್ತಾರೆ. ಅಲ್ಲ, ಮಲಗ್ತಾನೆ, ಅದು ಮಲಗ್ತದೆ, ಎಲ್ಲಿಯಾದರೂ ಮಲಗ್ತದೆ. ಅದು ಮನೆಯಲ್ಲಿ ಎಲ್ಲ ಜಗಲಿ ಎಲ್ಲ ಇರ್ತದೆ, ಹೋಗ್ತದೆ, ಅದಕ್ಕೆ ಯಾರು ಹೆದರುವುದಿಲ್ಲ ಯಾರಿಗೂ. ಸರಿ, ಮನುಷ್ಯನ ಹಾಗೆ ತಿರುಗ್ತಾನೆ, ತಿಂತಾನೆ. ತನ್ನವರು ಯಾರೂ ಇಲ್ಲ, ದೇವರ ಸೇವೆ ಪುನಸ್ಕಾರ ಇಲ್ಲ. ಅದನ್ನು ತೇ ನರಾಹ ಪಶವೋ ಲೋಕೆ. ವಾಸ್ತವವಾಗಿ ಇವರು ಪಶುಗಳೇ ಅಂತ ಅರ್ಥ, ಪ್ರಯೋಜನ ಇಲ್ಲದವರು ಅಂತ ಅರ್ಥ. ಕಿಂತೇಷಾಂ ಜೀವನೇ ಫಲಂ. ಅವ್ರ ಬದುಕಿ ಅಂತ ಮಾಡೋದು, ಯಾರಿಗೂ ಉಪಕಾರ ಆಗಲಿಲ್ಲ, ಮೇಲಕ್ಕಂತೂ ಹೋಗಲಿಲ್ಲ. ಆದ್ದರಿಂದ ಯಾರು ದೇವರ ದೀಕ್ಷೆಯನ್ನು ಪಡೆಯುವುದಿಲ್ಲ, ಅವರ ಜೀವನ ವ್ಯರ್ಥ. ಏನ ಲಬ್ಧ ಹರೇರ್ದೇಶ ಕಿಂತೇಷಾಂ ಜೀವನೇ ಫಲಂ. ದೀಕ್ಷೆ ಮಾತ್ರ ಮಾಡುವುದಲ್ಲ. ನಾನು ಹಿಂದೆ ಬ್ರಹ್ಮವೈರತ್ವ ಮಾತು ಹೇಳಿದ್ನಲ್ಲ, ದೀಕ್ಷಾ ಮಾತ್ರೇಣ ಕೃಷ್ಣಸ್ತಿ ಎನ್ನುವುದು ಒಂದು ಅಂಶ. ದೀಕ್ಷೆ ತಗೊಂಡ್ರೇ ಪುಣ್ಯ ಬರ್ತದೆ, ವ್ಯವಸ್ಥೆ ಆಗ್ತದೆ. ಇನ್ನು ಪೂಜೆ ಮಾಡಿದರೆ ಅದನ್ನು ಉತ್ತರಾರ್ಧ ಹೇಳಿದ್ದು. ಪೂಜೆಯಂತಿ ಅನಿಶಂ, ಅನಿಶಂ ಭಕ್ತಿಯ ಶ್ರದ್ಧೆಯಿಂದ ಭಕ್ತಿಯಿಂದ ಅನಿಶಂ ಪೂಜೆಯಂತಿ. ಪ್ರತಿನಿತ್ಯ ಯಾರು ಪೂಜೆ ಮಾಡ್ತಾರೋ ಅವರು ಎಂತ ಹೇಳೋದು? ಎಂತ ಹೇಳೋದು ಪ್ರಶ್ನೆ ಇಲ್ಲ. ಅದು ಎಂಥ ಜನರನ್ನು ಪೂಜೆ ಮಾಡೋದು? ಅಚ್ಯುತಂ, ಚ್ಯುತಿ ಇಲ್ಲದವನು, ಕೊರತೆ ಇಲ್ಲದವನು. ಅದನ್ನು ದೀಕ್ಷೆಯಲ್ಲಿ ಇನ್ನೊಂದು ಮುಖ ಬಂತು. ಈಗ ದೀಕ್ಷೆಯಲ್ಲಿ ಏನೆಲ್ಲ ಸೇರಿದೆ? ತಾಪಃ, ಪುಂಡ್ರಂ, ನಾಮ, ಮಂತ್ರ, ಯಾಗ, ಇದೆಲ್ಲ ಹೊರಗಿನಿಂದ ಆಯಿತು. ಆಂತರ ದೀಕ್ಷೆ ಉಂಟು, ಅದನ್ನು ಪರಮಶ್ರುತಿ ಹೇಳ್ತದೆ. ಅಯಂ ಸರ್ವೇಷ್ಟದಾತಾಮೇ ಸರ್ವ ಅರಿಷ್ಟ ನಿವಾರಕಃ ಸರ್ವೋತ್ಕೃಷ್ಟೋಯಮೈಕಃ ತದೀಯೋಂ ಸಮೇಪತಿ ಇತಿ ನಿಶ್ಚಿತ ಜ್ಞಾನಂ ಸಾ ದೀಕ್ಷಾ ಆಭ್ಯಂತರಿ ಮತ. ಮನುಷ್ಯನಿಗೆ ಆಂತರಿಕವಾದ ದೀಕ್ಷೆ, ಬಾಹ್ಯವಾದ ದೀಕ್ಷೆ ಎರಡುಂಟು. ಬಾಹ್ಯವಾದ ದೀಕ್ಷೆ ಕಾಣುವಂಥದ್ದು ಎಲ್ಲರಿಗೂ. ಪುಂಡ್ರ ಹಾಕ್ತಾನೆ, ಮುದ್ರಧಾರಣ ಮಾಡ್ತಾನೆ, ಹೆಸರು ಕೇಳ್ತಾನೆ, ಹೆಸರು ಹೇಳ್ತಾನೆ, ಇಂಥದ್ದೆಲ್ಲ ಮಾಮೂಲಿ, ಎಲ್ಲರೂ ನೋಡಿಕೊಂಡು ಬರ್ತಾರೆ. ಅದನ್ನು ಹೊರಗಿನಿಂದ ಕಾಣುವಂಥದ್ದು. ಒಳಗಿನಿಂದ ಏನು ಕೇಳಿದರೆ ದೀಕ್ಷೆ? ದೇವರೇ ನನ್ನನ್ನು ಕಾಪಾಡ್ತಾನೆ ಎನ್ನುವ ಗಟ್ಟಿತನ. ಚಕ್ರ ಮತ್ತು ಶಂಖದ ಇದ್ದಾಗೆ ನನಗೆಲ್ಲ ಬೇಕಾದ್ದನ್ನು ಕೊಡ್ತಾನೆ, ಎಲ್ಲ ಬೇಡವಾದ್ದನ್ನು ತೆಗಿತಾನೆ. ಆಗ ದೇವರು ಮುಗಿಯಿತು ಅಷ್ಟೆ. ಎಲ್ಲವನ್ನು ನನಗೆ ಏನಾದರೂ ಬೇಕಾದರೆ ಕೊಡುವವನು ದೇವರೇ. ಕೊಡುವವನಿಗೆ ಗೊತ್ತಿಲ್ವಾ ಇಂಥದ್ದೆಲ್ಲ ಕೊಡಬಾರದು ಅಂತ? ಸರಿ, ಹಾಗಾಗಿ ಕೊಡುವಾಗಲೇ ದೇವರು ಯಾವುದನ್ನು ಬೆಳೆದಿದ್ದದನ್ನು ಕೊಡುವುದಿಲ್ಲ, ಅದನ್ನು ಶುದ್ಧವಾಗಿರ್ತಾನೆ. ಇದು ವಾಸ್ತವವಾಗಿ ಇಲ್ಲಿನ ವ್ಯವಸ್ಥೆ. ಅದಕ್ಕೇನು ಮಾಡಬೇಕು? ಸರ್ವೋತ್ತಮನಾದ ದೇವರಲ್ಲಿಯೇ ಎಲ್ಲವನ್ನು ಕೇಳುವಂತಿರಬೇಕು. ಉಳಿದವರೆಲ್ಲ ಅಲ್ಲಿಲ್ಲ, ಮಾತಾಡ್ತಾ ಇದ್ದಾಗೆ ಅವರು ಹೋಗ್ತಾರೆ, ನಾವು ಹೋಗ್ತೇವೆ. ಅದನ್ನು ದೇವರೊಬ್ಬನೇ ಸರ್ವೋತ್ತಮನು. ಅಯಂ ಸರ್ವೇಷ್ಟದಾತಾಮೆ, ನನ್ನ ಎಲ್ಲ ಇಷ್ಟಗಳನ್ನು ಕೊಡುವವನು. ಅಯಂ ಸರ್ವೇಷ್ಟದಾತಾಮೆ ಸರ್ವ ಅರಿಷ್ಟ ನಿವಾರಕ, ನನ್ನ ಎಲ್ಲ ತೊಂದರೆಗಳನ್ನು ತೆಗೆಯುವವನು. ಸರ್ವೋತ್ಕೃಷ್ಟೋಯಮೈಕ, ಎಲ್ಲವನ್ನು ಕೊಡುವವನು, ಎತ್ತರದಲ್ಲಿರುವವನು ಇವನೊಬ್ಬನೇ, ಮತ್ತೆ ಯಾರೂ ಇಲ್ಲ.
ಅಯಂ ಸರ್ವೇಷ್ಟದಾತಾ ಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟವಿವೇಕ ತದೀಯೋಹಂ ಸಮೇಪತಿ. ಅವನ ದಾಸನು ನಾನು, ಅವನ ಕೆಲಸದವನು ನಾನು, ಅವನಿಗಾಗಿ ನಾನಿದ್ದೇನೆ. ಇದು ಆಂತರದೀಶ. ಅಯಂ ಸರ್ವೇಷ್ಟದಾತಾ ಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟವಿವೇಕ ತದೀಯೋಹಂ ಸಮೇಪತಿ ಇತಿಯನ್ ನಿಶ್ಚಿತಂ ಜ್ಞಾನಂ ಸಹ ದೀಕ್ಷ. ಅವನವನ ನಾನು, ನನ್ನ ರಕ್ಷಣೆ ಅವನು ಮಾಡ್ತಾ ಇದ್ದಾನೆ. ಪಾತು ಮೊದಲೇ ಹೇಳಿದ್ದಾರಲ್ಲ ಕೇಶವ ಅಂತ. ಏನು ಬೇಕಾದ್ರನ್ನು ಕೊಡುವುದು ಅವನೇ, ನಾನು ಕೇಳಬೇಕಾಗಿಲ್ಲ. ಅಯಂ ಸರ್ವೇಷ್ಟದಾತಾಮೆ ಸರ್ವಾರಿಷ್ಟ ನಿವಾರಕ, ಎಲ್ಲ ತೊಂದರೆ ಕೊಟ್ಟು ತೆಗೆಯುವವನು ಅವನೇ. ಅವರಿಗೆ ಉಪ್ಪುಪ್ಪಾಗ್ತದೆ ತೆಗಿದ್ರೆ ನಮಗೆ ಊಟದ್ದು ತೆಗೀರಿ ಹೇಳೋದು ಹೇಗೆ? ಅದೆಲ್ಲ ವಿಷಯವೇ ಅಲ್ಲ ವಾಸ್ತವವಾಗಿ. ಅಯಂ ಸರ್ವೇಷ್ಟದಾತಾಮೆ ಅಂದರೆ ಸರ್ವ ಇಷ್ಟ ಮಾತ್ರ ಅಲ್ಲ, ಸರ್ವರಿಗೂ ಇಷ್ಟವನ್ನು ಕೊಡುವವ ಅಂತ. ಎಲ್ಲರಿಗೂ ಎಲ್ಲ ಇಷ್ಟಗಳನ್ನು ಕೊಡುವವನು ದೇವರೊಬ್ಬನೇ. ನಮಗೆ ಕೊಡಬೇಕು, ತೆಗಿಬೇಕು. ತಪ್ಪನ್ನು ತೆಗಿಬೇಕು, ದೋಷವನ್ನು ಇರಾಸು ಮಾಡಬೇಕು, ಗುಣವನ್ನು ಕೊಡಬೇಕು. ಇದು ಎರಡೇ ಮುಖ್ಯ ಕೇಳೋದು ದೇವರ ಹತ್ರ. ಅದು ಯಾವುದು ಕೊಡಬೇಕಾದ್ದು ಸುಖ, ತೆಗಿಬೇಕಾದ್ದು ಯಾವುದು ದುಃಖ. ಪರ್ಯವಸಾನ ಆಗುವುದು ಹಾಗೆ. ಯಾರಿಗಾದರೂ ದುಡ್ಡು ಬೇಕು, ಯಾಕೆ ಬೇಕು? ಎಂದಾದರೂ ತಗೊಳ್ಳಿಕ್ಕೆ ಬೇಕು. ಯಾಕೆ ತಗೊಳ್ತಿ? ನಾನು ಅದರಿಂದ ಆರಾಮಾಗಿರಬೇಕು. ಕೊನೆ ಅಲ್ಲಿಗೆ ಬರುತ್ತೆ. ಅದು ಏನಿದ್ದರೂ ಬೇಕುಗಳಲ್ಲಿ ಸುಖ ಬೇಕು, ಏನಿದ್ದರೂ ಬೇಡಗಳಲ್ಲಿ ದುಃಖ ಬೇಕು. ದುಃಖ ಬೇಡ. ಅದರಿಂದ ಭಗವಂತ ನಮಗೆ ಎಲ್ಲವನ್ನು ಕೊಡುವವ. ಅಯಂ ಸರ್ವೇಷ್ಟದಾತಾಮೆ ಸರ್ವಾರಿಷ್ಟ ನಿವಾರಿಕ. ಮತ್ತು ಅವನೊಬ್ಬನೇ ಇರುತ್ತೆ. ಸರ್ವೋತ್ಕೃಷ್ಟೋಯಮೇವ ಐಕಃ. ದೇವರು ಒಬ್ಬನೇ, ನೂರಾರು ದೇವರು ಇಲ್ಲ. ಅದು ನಿನ್ನೆ ನೋಡಿದ್ದೇವೆ ನಾವು. ದೇವತೆಗಳ ಪಟ್ಟಿಯೇ ಬೇರೆ, ಪೃಥ್ವಿಗಳ ಪಟ್ಟಿಯೇ ಬೇರೆ, ಎಲ್ಲ ಬೇರೆ ಬೇರೆ ಉಂಟು. ಅಂದರೆ ದೇವರು ಒಬ್ಬನೇ ಇರುತ್ತೆ. ಅವನು ನಮ್ಮನ್ನು ಖಂಡಿತವಾಗಿಯೂ ಕಾಪಾಡ್ತಾನೆ ನೆಲೆಯಲ್ಲಿ ಅವನಲ್ಲಿ ನಾವು ದೀಕ್ಷೆಯನ್ನು ವಹಿಸಿಕೊಳ್ಳೋ ಕ್ರಮ. ದೇವರ ನಾಮವನ್ನು ತಗೊಳ್ಳೋದು, ದೇವರ ಮಂತ್ರವನ್ನು ಜಪ ಮಾಡುವುದು, ದೇವರ ಧ್ಯಾನವನ್ನು ಮಾಡುವುದು. ಅದೆಲ್ಲ ಬಹಳ ದೊಡ್ಡ ಮಟ್ಟಿನ ವಿಸ್ತಾರವಾದ ಶ್ಲೋಕಗಳನ್ನು ಆಚಾರ್ಯ ಮೊದಲು ಮತ್ತೆ ತೋರಿಸ್ತಾರೆ. ಇದಾಗಲೇ ಮೊದಲ ಶ್ಲೋಕದಲ್ಲಿ ಬಂದಿದೆಯಲ್ಲ, ಅರ್ಚಿತ ಸಂಸ್ಕೃತ ಎಲ್ಲ. ಹಾಗಾಗಿ ಇಲ್ಲಿ ಮೊದಲಿದ್ದು ಎತ್ತಿಕೊಳ್ತಾರೆ. ಪೂಜೆಯಂತಿ ಅಚ್ಯುತಂ ನರಾಹ ಅಂತ ಬಹುವಚನ ಮೊದಲಿಗೆ. ಅದರಿಂದ ಬಹುವಚನ ಏರ್ನಲಬ್ಧ ಅರೇರ್ ದೀಕ್ಷಾ ಬಹುವಚನ ಉಂಟು. ಅಂಥವರು ನಿಜವಾಗಿ ನಮ್ಮ ಉಪಯೋಗಕ್ಕೆ ಬರುವುದಿಲ್ಲ. ಕಿಂತೇಷಾಂಜೀವನೇ ಫಲಂ. ಆದ್ದರಿಂದ ಮನುಷ್ಯ ಮುಖ್ಯವಾಗಿ ತಗೊಳ್ಬೇಕಾದ್ದು ದೀಕ್ಷೆ. ಆ ದೀಕ್ಷೆಯಲ್ಲಿ ಮೊದಲನೇದ್ದು ಪುಂಡ್ರಧಾರಣೆ. ಕೃಷ್ಣನ ಮಣ್ಣನ್ನು ಮೆಟ್ಟಿದ್ದನ್ನು ಹಚ್ಚಿಕೊಳ್ಳೋದು, ಅಲ್ಲಿಂದ ಶುರು. ಹೇಳಿದ್ದಲ್ಲ, ಕೃಷ್ಣನನ್ನು ಪೂಜೆಯನ್ನು ಮಾಡದೇ ಹೋದರೆ ಅವನು ಯಾವುದೇ ಪ್ರಕಾರದ ಪೂಜೆ ಅನರ್ಹನಾಗ್ತಾನೆ ಅಂತ. ಈ ರೀತಿಯಾಗಿ ದೀಕ್ಷೆಯನ್ನು ಪಡೆದ ನಂತರವೇ ಪೂಜಾಧಿಕಾರಿ ಅಂತ ಅರ್ಥ. ನಾ ದೀಕ್ಷಿತಃ ಪ್ರಕುರ್ವೀತ ವಿಷ್ಣುವರಾರಾಧನ ಕ್ರಿಯಾಮಂತ. ಅದರಿಂದ ದೀಕ್ಷೆಯನ್ನು ಪಡೆಯುವವನು ಬಾಹ್ಯವಾದ ದೀಕ್ಷೆ ಜೊತೆಯಲ್ಲಿ ಆಂತರವಾದ ದೀಕ್ಷೆಯನ್ನು ಸಹ ದೇವರೇ ಎಲ್ಲವನ್ನು ಕೊಡುತ್ತಾನೆ, ದೇವರೇ ಸುಖವನ್ನು ಕೊಡುವವನು, ದೇವರೇ ದುಃಖವನ್ನು ತೆಗೆಯುವವನು. ಆದ್ದರಿಂದ ಮೊದಲು ಹೇಳುವಾಗಲೇ ಆಚಾರ್ಯರು ಮೋಕ್ಷವನ್ನು ಕೊಡುವವನು ನಮಗೆ ಬೇಕು ಅಂತ ಹೇಳಿದ್ದಾರೆ. ಇತರರು ಯಾರು ಮೋಕ್ಷ ಕೊಡುವುದಿಲ್ಲ. ಅದನ್ನು ಸರ್ವೇಷ್ಟವನ್ನು ಕೊಡುವವನು ದೇವರು ಮಾತ್ರ. ಸರ್ವಾರಿಷ್ಟ ನಿವಾರಕ ದೇವರು ಮಾತ್ರ. ಸರ್ವಾರಿಷ್ಟ ಯಾವುದು? ಸಂಸಾರ. ಅದನ್ನು ಮೊದಲೇ ತಾಪತ್ರೇಣ ಸಂತಪ್ತಮ ಹೇಳಿದ್ದು. ಸಂಸಾರದ ದಡದಿಂದ ನಮ್ಮನ್ನು ಪಾರು ಮಾಡುವವನು ಬೇಕು. ಮತ್ತೆ ಹೊಂಡಕ್ಕೆ ಬೀಳುವಂತಿರಬಾರದು. ಪರ್ಮನೆಂಟಾಗಿ ಮೋಕ್ಷ ಪಡೆಯುವುದು ಬೇಕು. ಅಂತ ದೀಕ್ಷೆ ಮಾಡಿದರೆ ದೇವರು ಸಿಗ್ತಾನೆ. ನಾ ದೀಕ್ಷಿತಸ್ಯ ಅಂತ ದೀಕ್ಷೆ ಮಾಡದೆ ಹೋದರೆ ದೇವರು ಒಲಿಯುವುದಿಲ್ಲ. ಅದನ್ನ ದೇವರ ವಿಷಯದಲ್ಲಿ ಮೊದಲು ಬಾಹ್ಯವಾದ ದೀಕ್ಷೆ ಮತ್ತು ಆಂತರ ದೀಕ್ಷೆ, ಇದು ಎರಡನ್ನು. ಆಂತರ ದೀಕ್ಷೆ ಅಂತ ಇದೆಯಲ್ಲ, ಇವನೇ ಎಲ್ಲವನ್ನು ಕೊಡುವವನು ಅನ್ನತಕ್ಕಂತಹ ಗಾಢವಾದ ನಂಬಿಕೆ, ನೆನಪು. ಅದನ್ನು ಪ್ರಾಣಿಗಳು ಹೇಳಲಿಕ್ಕೆ ಬರ್ತದ? ಇಲ್ಲ. ಆದ್ದರಿಂದ ಪ್ರಾಣಿಗಳು ಇಲ್ಲಿ ಬೇರೆ ಆಗಿದ್ದಾರೆ, ಮರಗಳು ಇಲ್ಲಿ ಬೇರೆ ಆಗಿದ್ದಾರೆ, ಮನುಷ್ಯ ಮಾತ್ರ ಬಂದಿದ್ದಾನೆ. ವಿಷಯಗಳೆಲ್ಲ ಮನುಷ್ಯನಿಗಾಗಿ ಇರುವಂಥವುಗಳು, ಅವನು ಕಲಿಯುವಂಥವುಗಳು, ಅವನಿಗಾಗಿ ಹೇಳಲ್ಪಟ್ಟವುಗಳು. ವಿಧಿ ನಿಷೇಧಗಳು ಮರಕ್ಕೆ ಪ್ರಾಣಿಗಳಿಗೆ ಉಂಟಾ? ಅದಕ್ಕಿಲ್ಲ, ಅದು ಗೊತ್ತಿಲ್ಲ, ಅವುಗಳಿಗೆ ಎಚ್ಚರ ಇಲ್ಲ. ಆದ್ದರಿಂದ ಎಚ್ಚರ ಹೇಳ್ತಕ್ಕಂಥ ಮನುಷ್ಯ ಬಹಳ ಅಷ್ಟು ಹೆಚ್ಚಿನ ಎಚ್ಚರಿಕೆ ಮಾಡಿಕೊಂಡು ದೀಕ್ಷೆಯಂತೆ ಭಗವಂತನ ಪೂಜೆಯಂತಿ ಇಲ್ಲ ಹೇಳ್ತಾರೆ. ಪೂಜೆಯಂತಿ ಯಾರು ಪ್ರತಿನಿತ್ಯ ಈ ರೀತಿಯಾಗಿ ದೀಕ್ಷೆಯನ್ನು ಪಡೆದವನು ಪ್ರತಿನಿತ್ಯ
ಪೂಜೆಯದ್ದಿ ಅಚ್ಯುತಂ, ಕೊರತೆ ಇಲ್ಲದವನಿಗೆ. ನಮಗೆಲ್ಲ ಕೊರತೆ ಉಂಟು, ಗುಣಪೂರ ಇಲ್ಲ. ಮತ್ತು ನಾವು ದೊಡ್ಡವರಲ್ಲಿ ಅಂಡರ್ ಆಗಿರ್ತೇವೆ, ಜೂನಿಯರ್ ಆಗಿ ಸೇವೆ ಮಾಡ್ತಾ ಚಿಕ್ಕವರಾಗಿ ಇರ್ತೇವೆ. ಇಂಥ ವಿಶೇಷವಾದಂತಹ ಕ್ರಮಬದ್ಧತೆಯನ್ನು ಪಡೆದಿರತಕ್ಕಂಥ ನೆಲೆಯಲ್ಲಿ ಆತನು ಭಗವಂತನ ಆರಾಧನೆ ಮಾಡ್ತಾನೆ. ಉಳಿದವರು ಇರುವಲ್ಲಿ ಅವರವರ ಎಲ್ಲೆಲ್ಲಿ ಇದ್ದಾರೆ ಎನ್ನುವುದನ್ನು ಮತ್ತೆ ಮುಂದೆ ಪಟ್ಟ ಶ್ಲೋಕಗಳನ್ನು ಎತ್ತಿ ತೋರಿಸ್ತಾರೆ ಮಧ್ವಾಚಾರ್ಯರು. ಆದ್ದರಿಂದ ಏನ ಲಬ್ಧಾರೇರ್ ದೀಕ್ಷಾ ತೇ ನರಾಹ ಪಶವೋ ಲೋಕೆ, ಅಂಥವರು ದೀಕ್ಷೆ ಪಡೆದವರು ಪೂಜೆಯಂತಿ ಅನಿಶಂ, ಪೂಜೆಯಂತಿ ಅಚ್ಯುತಂ, ಅಚ್ಯುತನನ್ನು ವಿಶೇಷವಾಗಿ ಪೂಜೆಯಲ್ಲಿ ತರ್ತಾರೆ. ಏನ ಲಬ್ಧ ಹರೇರ್ ದೀಕ್ಷಾ ನಾರ್ಚಿತೋವ ಜನಾರ್ದನ ಅಂತ ಆಚಾರ್ಯ ವಾಕ್ಯ. ನಾನಾಗಿ ಹೇಳಿದ್ದು ಬ್ರಹ್ಮವೈವರ್ತದ ವಾಕ್ಯ. ಕಿಂಪುನಃ ಹೇಳಿಕೊಂಡು ಕೇವಲ ಕೃಷ್ಣನ ದೀಕ್ಷೆಯನ್ನು ಪಡೆದರೆ ಮಾತ್ರವೇ, ದೀಕ್ಷಾ ಮಾತ್ರೇಣ ಕೃಷ್ಣಸ್ಯ ನರಾಹ ಮೋಕ್ಷಂ ರಜಂತಿತಿ, ಅವರು ಮೋಕ್ಷಕ್ಕೆ ಹೋಗ್ತಾರೆ ದೀಕ್ಷೆ ತಗೊಂಡ್ರಿ. ಕಿಂಪುನಃ ಮತ್ತೆ ಅಂತ ಹೇಳೋದು ನಾವು ವಿಶೇಷವಾಗಿ ಕೇಳಿದರೆ ದೇವರ ಪೂಜೆ ಮಾಡಿದವರಿ. ಪೂಜೆಯಂತಿ ಅಚ್ಯುತಂ ದ್ವಿಜಾಹ, ಅಚ್ಯುತನನ್ನು ವಿಶೇಷವಾಗಿ ಪೂಜೆ ಮಾಡಿದವರಿಗೆ ಏನು ಬೇಕಾದರೂ ಸೌಲಭ್ಯಗಳು ಸಿಗ್ತವೆ. ಇಲ್ಲಿ ಅದನ್ನೇ ಆಚಾರ್ಯ ಹೇಳ್ತಾರೆ, ನಾರ್ಚಿತೋವಾ ಜನಾರ್ದನಃ ಅಂತ. ತೇನರಾಹ ಪಶವೋ ಲೋಕೆ ಕಿಂತೇಶಾನ್ ಜೀವನೇ ಫಲಂ ಏನ ದೀಕ್ಷಾರೇರ್ಲಬ್ಧ ನಾರ್ಚಿತೋವಾ ಜನಾರ್ದನ. ಮೊದಲ ಶಬ್ದವಂತಲ್ಲ, ಅರ್ಚಿತಃ ಸಂಸ್ಮೃತೋ ಧ್ಯಾತಃ, ಅಲ್ಲಿಂದ ಶುರು ಲಿಂಕ್. ದೇವರ ಅರ್ಚನೆ ಮಾಡದವನು ಪಶುವಿಗೆ ಸಮಾನನು, ಪಶುವೇ ಇದ್ದಾನೆ. ದೇವರ ಅರ್ಚನೆ ಮಾಡಲಿಕ್ಕೆ ದೀಕ್ಷೆ ಆಗಬೇಕು, ತೋರಿಸಿದ್ದಿಲ್ಲ. ಇವತ್ತು ಎಲ್ಲರೂ ದೇವರ ಪೂಜೆ ಮಾಡೋದೆ, ಬಾಹ್ಯ ದೀಕ್ಷೆ ಇಲ್ಲ, ಆಂತರ ದೀಕ್ಷೆ ಇಲ್ಲ. ಇವನೇ ಎಲ್ಲವನ್ನು ಕೊಡುವವನು, ದುಃಖಕ್ಕೆ ಕಾರಣ, ಎಲ್ಲ ದುಃಖವನ್ನು ನಿವೃತ್ತಿಗೊಳಿಸುವುದು ಇವನೇ, ಪೂಜೆ ಮಾಡಲಿಕ್ಕೆ ಯೋಗ್ಯನಿವನೇ ಅಂತ ಪಾಠ ಆಗದೇನೆ, ಆಂತರ ದೀಕ್ಷೆ ಆಗದೇನೆ ತದಿಯೋಹಂ ಸಮಯಪತಿ ಅಂತೇಳಿ ಅವನ ನಾನು ದಾಸ, ಅವನು ನನಗೆ ಸ್ವಾಮಿ ಪ್ರಭು ಇದ್ದಾನೆ ಎನ್ನುವ ಎಚ್ಚರಿ ಇಲ್ಲದೇನೆ ಇವತ್ತು ಪೂಜೆ ಪುನಸ್ಕಾರಗಳಿಗೆ ಹೋಗ್ತಾರೆ. ಅದು ಮೊದಲು ಹೇಳ್ತಾರೆ ದೀಕ್ಷೆ ಆಗಲಿ, ತಾಪ ಪುಂಡ್ರ ನಾಮ ಯಜ್ಞ, ಅದರೊಟ್ಟಿಗೆ ತಾಪಃ ಪುಂಡ್ರಂ ತಥಾ ನಾಮ, ಆನಂತರ ಮಂತ್ರ, ಕೃಷ್ಣ ಮಂತ್ರ ಜಪ, ಇದಿಷ್ಟು ಪ್ರತಿನಿತ್ಯ ಆಗಬೇಕಾದ್ದು. ಇದು ಬಾಹ್ಯವಾದ, ಇದು ಆಂತರವಾದ ದೀಕ್ಷೆ. ಬಾಹ್ಯವಾದದ್ದು ಪುಂಡ್ರಾದಿಗಳ ಧಾರಣೆ ಅಂತ ಹೇಳಿ, ಏನು ಲಬ್ಧಾರೇರ್ ದೀಕ್ಷಾ ನಾರ್ಚಿತೋವಾ ಜನಾರ್ದನ. ದೇವರ ಅರ್ಚನೆ ಮಾಡಲಿಕ್ಕುಂಟು. ಅದು ಯಾರು ಅರ್ಚನೆ ಮಾಡಿದ್ದು? ಜನಾರ್ದನ, ಜನನಾರ್ದನ. ಸಂಸಾರವನ್ನು ತೆಗೆಯುವವನು, ಮೋಕ್ಷವನ್ನು ಕೊಡುವವನು. ಹಿಂದಿನಕ್ಕೆ ಅನ್ವಯ ಅದು. ಯಾರಾದರೂ ನಮಗೆ ಜನಾರ್ದನ ದೇವರೊಂದು ಉಂಟಾ? ಇಲ್ಲ. ಬೇರೆ ಯಾರನ್ನು ಸಹ ಜನಾರ್ದನ ಅಂತ ಹೇಳುವುದೇ ಇಲ್ಲ. ಬೇರೆ ದೇವತೆಗಳ ಹೆಸರುಂಟ ಜನಾರ್ದನ ಅಂತ. ಬ್ರಹ್ಮದೇವರನ್ನೆಲ್ಲ ಕರೀತಾರೆ, ಇಂದ್ರಾದಿಗಳನ್ನು ಕರೀತಾರೆ. ಜನನಾರ್ದನ ಅಂತ ಅರ್ಥದಲ್ಲಿ ಹುಟ್ಟನ್ನು ತೆಗೆಯುವವನು ಅಂತ ಹೇಳುವುದು, ಇನ್ನು ಮತ್ತೆ ಹುಟ್ಟಿ ಬರುವುದಿಲ್ಲ ಅಂತ ಹೇಳುವುದು, ಮೋಕ್ಷವನ್ನು ಕರುಣಿಸುವುದು ಅವನ ಪೋರ್ಟ್ಫೋಲಿಯೋ. ಅದರಿಂದ ಭಗವಂತನ ಬಗ್ಗೆ ಬಹಳ ಸುಂದರವಾದಂಥ ಮಾತನ್ನು ಉಲ್ಲೇಖ ಮಾಡ್ತಾ, ಮನುಷ್ಯರು ಪಶುಗಳಂತೆ ವರ್ತಿಸಬಾರದು. ಪಶುಗಳಿಗೆ ಸಾಧನೆ ಇಲ್ಲ, ಅರ್ಚನೆ ಮಾಡುವುದಿಲ್ಲ. ಆದ್ದರಿಂದ ಮನುಷ್ಯರು ಅರ್ಚನೆ ಮಾಡದೆ ಹೋದರೆ ಅವರು ಪಶುಗಳು ಆಗ್ತಾರೆ. ಆಚಾರ ಪ್ರಕಾರ ಆಗಿ ಇದಕ್ಕೆ ನಾವು ವಿಪರ್ಯ ಪರ್ಯವಸಾನ ಅಂತೇವೆ. ಹೇಳುವುದೊಂದು ಬಗೆ, ಹಿಂದೆ ತರುವುದೊಂದು ಬಗೆ. ಒಳ್ಳೆಯ ರೀತಿಯಿಂದ ದೇವರ ಸೇವೆ ಮಾಡಿದವ ಅವನು ಕೆಟ್ಟವನು ಅನಿಸಿಕೊಳ್ಳುವುದಿಲ್ಲ. ಮತ್ತು ಹಿಂದೆ ಹೇಳೋದು, ಕೆಟ್ಟವನು ಅನಿಸಿಕೊಂಡವನೆಂದು ದೇವರ ಪೂಜೆ ಮಾಡಿರುವುದಿಲ್ಲ. ಆದ್ದರಿಂದ ಭಗವಂತನ ದೀಕ್ಷೆಯನ್ನು ಪಡೆಯದವನು ದೇವರ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ. ದೀಕ್ಷೆಯನ್ನು ಪಡೆದ ನಂತರ ಭಗವಂತನ ಎಂದೂ ಸಹ ಅವನನ್ನು ಕೈ ಬಿಡುವುದಿಲ್ಲ. ಯಾರು ದೇವರನ್ನು ಪೂಜೆ ಮಾಡಿರುವುದಿಲ್ಲ ಅವನು ಜೀವನ ವ್ಯರ್ಥವನ. ಕಿಂತೇಷಾಂ ಜೀವನೇ ಫಲಂ. ಬದುಕೇನು ಪ್ರಯೋಜನ? ನಾಯಿಗಳೆಲ್ಲ ಬದುಕಿ ಊಟ ತಿಂತದೆ, ಊಟದಿಲ್ಲೇ ಇದ್ರೂ ಬೇರೆ ಯಾವುದಾದ್ರೂ ತಿಂತದೆ. ಅದನ್ನ ಕೃಷ್ಣನ ದೀಕ್ಷೆ ಇಲ್ಲದೆ ಹೋದಲ್ಲಿ ಕೃಷ್ಣ ಜಪ, ಕೃಷ್ಣನ ನಾಮ ಇದು ಬಾಹ್ಯ. ಆಂತರವಾದದ್ದು ಕೃಷ್ಣನೇ ಸರ್ವೋತ್ತಮ, ಕೃಷ್ಣನಿಂದಲೇ ಎಲ್ಲದರ
ಪಾಪಗಳ ನಿವೃತ್ತಿ. ಒಬ್ಬೊಬ್ಬರು ಒಂದೊಂದಿಗಿದ್ದಾರೆ, ಅವನು ಒಂದೊಂದಲ್ಲ. ಅದಕ್ಕೆ ಸರ್ವೇಷ್ಟದಾತ ಅನ್ನತ್ತು. ಎಲ್ಲವನ್ನು ಕೊಡುವವನು ಎಲ್ಲರಿಗೂ ಅಂತ ಹೇಳಿತ್ತು. ಆದ್ದರಿಂದ ಶಿವನದ್ದೇ ಅವನು ಅಜ್ಜ ಇದ್ದಾನೆ, ಬ್ರಹ್ಮನದ್ದೇ ಅವನು ಅಪ್ಪ ಇದ್ದಾನೆ. ಬ್ರಹ್ಮಣ ಪಿತರಂ ಒಂದೇ, ಶಂಕರಸ್ಯ ಪಿತಾಮಹಂ. ಆನಂತರ ಉಳಿದವರದೆಲ್ಲ ಸುರಾದಿಗಳದ್ದು ಇಂದ್ರಾದಿಗಳಿಗೆ ಇಂದ್ರಾದಿ ಪ್ರಪಿತಾಮಹಂ, ಶ್ರೀಯಪತಿವಜಂ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ. ಇದು ಆಚಾರ್ಯರ ಸ್ತೋತ್ರ. ಇದು ಇವತ್ತು 12 ಸ್ತೋತ್ರವನ್ನು ಬರೆದಾಕಿದ್ದೇವೆ. ವಾಸ್ತವವಾಗಿ ಆಗಲ್ಲ, ಅವರದ್ದೆಲ್ಲ ಶ್ಲೋಕಗಳ ಸಂಗ್ರಹ ರಾಶಿ. ಇದು ಒಂದು ಬಿಡಿಯಾಗಿ ಭಾಳ ಚಂದವಾಗಿ ಅದನ್ನು ಉಲ್ಲೇಖ ಮಾಡುವ ಮೂಲಕ ಮುಖ್ಯವಾಗಿ ಭಗವಂತನ ಸಾಧನೆ ಅನ್ನೋ ದೃಷ್ಟಿಯಿಂದ ದೀಕ್ಷಿತನಾಗಿ ದೇವರ ಪೂಜೆ ಮಾಡಲಿಕ್ಕೆ ಅರ್ಚನೆ ನಾರ್ಚಿತವ ಜನಾರ್ದನ ಅಂತೇಳಿ ಮೊದಲಿನ ಅಂಶವನ್ನು, ಅರ್ಚನೆ ಅಂಶವನ್ನು ಎತ್ತಿಕೊಂಡ ಆಚಾರ್ಯರು ಈ ಶ್ಲೋಕವನ್ನು, ಪುರಾಣದ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನು ಮುಂದಿನ ಚಿಂತನೆಯನ್ನು ಮತ್ತೆ ಸೇರಿದಾಗ ಮಾಡುವ ವಂದನೆಗಳು. ಶ್ರೀಕೃಷ್ಣ ಅರ್ವಸ್ತು. ನಾರಾಯಣ ನಾರಾಯಣ ನಾರಾಯಣ.